हरिः ओम्। भद्रं कर्णेभिः शृणुयामदेवाः, भद्रं पश्येमाक्षभिर्यजत्राः, स्थिरैरङ्गैस्तुष्टुवागुंसस्तनूभिः, व्यशेम देवहितं यदायुः। स्वस्ति न इन्द्रो वृद्धश्रवाः, स्वस्ति नः पूषा विश्ववेदाः, स्वस्ति नस्तार्क्ष्यो अरिष्टनेमिः, स्वस्ति नो बृहस्पतिर्ददातु। ओम शांति शांति शांतिः। शन्नो मित्रः शं वरुणः, शन्नो भवत्वर्यमा, शन्न इन्द्रो बृहस्पतिः, शन्नो विष्णुरुक्रमः। नमो ब्रह्मणे नमस्ते वायो, त्वमेव प्रत्यक्षं ब्रह्मासि, त्वामेव प्रत्यक्षं ब्रह्म वदिष्यामि, ऋतं वदिष्यामि, सत्यं वदिष्यामि, तन्मामवतु तद्वक्तारमवतु, अवतु माम् अवतु वक्तारम्। ओम शांति शांति शांतिः। सहनाववतु सहनौ भुनक्तु, सह वीर्यङ्करवावहै, तेजस्विनावधीतमस्तु मा विद्विषावहै। ओम शांति शांति शांतिः। एष देवो विश्वकर्मा महात्मा, सदा जनानां हृदये सन्निविष्टः, हृदा मनीषा मनसाभिक्लुप्तः, य ಏತದ್ವಿದುರಮೃತಾಸ್ತೆ ಭವಂತಿ ಅನ್ನುವುದನ್ನ ನಾವು ಗಮನಿಸ್ತಾ ಇದ್ವಿ. ವಿಶ್ವಕ್ಕೆ ಕರ್ತೃ ಪರಮಾತ್ಮ ಒಬ್ಬನೇ. ವಿಶ್ವಾಂಡದಲ್ಲಿ ಕೋಟಿ 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 ಸಂಖ್ಯೆಯ ಚರಾಚರಾದಿಗಳು ಎಷ್ಟೇ ಇದ್ರೂ ಕೂಡ ಯಾರಿಗೂ ನ ಕರ್ತೃತ್ವನ್ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು. ಪರಮಾತ್ಮ ಯಾರಿಗೂ ಕರ್ತೃತ್ವ ಕೊಟ್ಟಿಲ್ಲ. ಕರ್ತೃತ್ವ ಯಾರ ಒಂದು ಇದ್ರೊಳಗಿದೆ? ಪರಮಾತ್ಮನಲ್ಲಿ ಮಾತ್ರ. ಆದ್ರಿಂದೇ ಸ್ವತಂತ್ರ ಕರ್ತ, ಅವನೊಬ್ಬನೇ ಸ್ವತಂತ್ರ. ನಾವು ಎಷ್ಟೇ ಸ್ವತಂತ್ರರಾಗಿದ್ದರೂ ಇಂದ್ರಿಯಗಳಿಗೆ ಪರತಂತ್ರರು, ವಿಷಯಗಳಿಗೆ ಪರತಂತ್ರರು, ಆ ಅಕ್ಕಪಕ್ಕದವರಿಗೆ, ನೆರೆಹೊರೆಯವರಿಗೆ, ಬಂಧು ಬಾಂಧವರಿಗೆ, ತಂದೆ ತಾಯಿ ಎಲ್ಲಕ್ಕೆ ಪರತಂತ್ರರು. ನಾವು ಯಾವ ವಿಧದಲ್ಲೂ ಸ್ವತಂತ್ರರು ಅಲ್ಲ, ಆದರೆ ಭಾವನೆ ಸ್ವತಂತ್ರ ಎಂಬುದಾಗಿ. ಹಾಗೆ ಸ್ವತಂತ್ರನಾಗಿ ವಿಶ್ವವನ್ನ ತನ್ನ ಕ್ರಿಯೆಯ ಫಲರೂಪದಲ್ಲಿ ಮಾಡಿದಂಥ ಪರಮಾತ್ಮ ಯಾವಾಗಲೂ ಎಲ್ಲರ ಹೃದಯದೊಳಗೆ ಇರ್ತಾನೆ. ಅವನನ್ನ ನಾವು ತಿಳ್ಕೊಳ್ಳೋದೇ ಜೀವನದ ಪರಮ ಗುರಿ. ಅದ್ ಎಲ್ಲೋ ದೂರದಲ್ಲಿ, ಇದಕ್ಕೆ ಸ್ವಾಮಿ ವಿವೇಕಾನಂದರು ಉದಾಹರಣೆಯನ್ನ ಹೇಳ್ತಾರೆ. ಯಾರೋ ಒಬ್ಬ ಸಾಕಷ್ಟು ಕಾಲ ಸಾಧನೆ ಮಾಡ್ತಾ ಇದ್ದಾಗ ಅವನಿಗೆ ಧ್ವನಿ ಕೇಳಿಸುತ್ತೆ. ಧ್ವನಿ ಕೇಳಿಸಿದಾಗ ಅವನು ಬಾಗಿಲು ತೆಗಿತಾನೆ, ಹೊರಗಡೆ ನೋಡ್ತಾನೆ, ತನ್ನ ಕೋಣೆಯಲ್ಲೆಲ್ಲಾ ಸುತ್ತಾಡ್ತಾನೆ, ಮತ್ತೆ ಕಣ್ಣು ಮುಚ್ಕೊಳ್ತಾನೆ. ಆಗ್ಲೂ ಕೂಡ ಧ್ವನಿ ಕೇಳುತ್ತೆ. ತಿರ್ಗಾ ಕೊನೆಯಲ್ಲಿ ಗೊತ್ತಾಗುತ್ತೆ, ಇಲ್ಲೇ ನಿನ್ನೊಳಗೆ, ಒಳಗೆ ನಿನ್ನೊಳಗೆ. ಆ ರೀತಿ ಆ ಒಳಗೇ ಇರುವಂತಹ ತತ್ವವನ್ನ ಕಾಣುವುದು, ಅನುಭವಿಸುವುದು ಅನ್ನುವುದು, ಅದಕ್ಕಾಗಿಯೇ ಶರೀರ ಪ್ರಾಪ್ತಿ ಇದೆ. ಅದೇ ಶರೀರದ ಪರಮೋದ್ದೇಶ್ಯ, ಪರಮ ಗುರಿ ಅನ್ನುವುದನ್ನ ಎಲ್ಲ ಶಾಸ್ತ್ರಾದಿಗಳು ಹೇಳ್ತಾ ಇದೆ. ಅದನ್ನ ಹೇಳ್ತಾ ಈ ಒಂದು ಮಂತ್ರವೂ ಕೂಡ ಅದನ್ನ ಹೇಗೆ ತಿಳಿಬೇಕು, ಅದೇ ಮುಖ್ಯವಾಗಿ ಏತದ್ವಿದುಹು, ಯಾರು ಇದನ್ನ ತಿಳ್ಕೊಳ್ತಾರೋ ಅನ್ನುವುದನ್ನ ಹೇಳ್ತಾ ಇದೆ. ಹಾಗೆ ತಿಳ್ಕೊಳ್ಳದೆ ಇರುವುದಕ್ಕೆ ನಾವು ಕರಾವಲಂಬ ಸ್ತೋತ್ರದಲ್ಲಿ ನೋಡುವಂತೆ
ಅಂಧಸ್ಯ ಮೇ ಕೃತ ವಿವೇಕ ಮಹಾಧನಸ್ಯ ಚೋರೈಃ ಪ್ರಭೋ ಬಲಿಭಿರಿಂದ್ರಿಯ ನಾಮಧೇಯೈಃ ಮೋಹಾಂಧಕೂಪ ಕುಹರೆ ವಿನಿಪಾತಿ ತಸ್ಯ. ಇಂದ್ರಿಯ ಅನ್ನುವಂಥ ಚೋರರು ಏನ್ ಮಾಡಿದ್ದಾರೆ, ಮೋಹ ಎನ್ನುವ ಒಂದು ಗಾಢವಾದ ಗುಹೆಯೊಳಗೆ ಅಥವಾ ಪಾತಾಳದೊಳಗೆ ನಮ್ಮನ್ನ ಬೀಳಿಸ್ಬಿಟ್ಟಿದ್ದಾರೆ. ನಾವು ವಿವೇಕ ಎನ್ನುವ ಮಹಾ ಐಶ್ವರ್ಯವನ್ನ ಹೊಂದಿದೀವಿ, ಆದ್ರೆ ಆ ಐಶ್ವರ್ಯವನ್ನ ಈ ಇಂದ್ರಿಯಗಳು ಅಪಹರಿಸಿ ಬಿಟ್ಟಿದ್ದಾರೆ ಕಳ್ಳರು. ಮತ್ತೆ ನಮ್ಮನ್ನ ಹಳ್ಳದಲ್ಲಿ ಬೀಳಿಸ್ಬಿಟ್ಟಿದ್ದಾರೆ, ಮೋಹ ಎಂಬ ಹಳ್ಳದಲ್ಲಿ ಬೀಳಿಸ್ಬಿಟ್ಟಿದ್ದಾರೆ. ಆದ್ರಿಂದ ಪರಮಾತ್ಮ ದೇಹಿ ಕರಾವಲಂಬಂ, ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ, ನಿನ್ನ ಕೃಪೆಯಿಂದ ನಾನು ಮತ್ತೆ ಈ ಪಾತಾಳದಿಂದ ಮೇಲೇಳ್ಬೇಕು, ಈ ಇಂದ್ರಿಯಗಳ ಆಗ್ರಹದಿಂದ, ಇಂದ್ರಿಯಗಳ ಪ್ರಭಾವದಿಂದ ಹೊರಬರ್ಬೇಕು. ಇದೆಲ್ಲ ಆಗೋದಕ್ಕೆ ಇರುವಂತ ದಾರಿ ಹೃದಾ ಮನೀಷಾ ಮನಸಾ ಅಭಿಕ್ಲೃಪ್ತ ಅನ್ನುವುದನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ನಾವು ನಿನ್ನೆ ನೋಡ್ಕೊಳ್ಳುವಾಗ್ಲೂ ಕೂಡ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿರುವಂತ ಅನೃತ ಅನೃತಾಪಿಧಾನ, ಹೇಗೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ, ಹಾಗೆ ಅನೃತ ಅಂದ್ರೆ ಋತವಲ್ಲದ್ದರಿಂದ ಮುಚ್ಚಲ್ಪಟ್ಟಿದೆ. ಋತವಲ್ಲದ್ದು ಯಾವುದು? ಈ ಮಹಾಮೋಹ ಮಹಾಮಾಯೆ. ಅದರಿಂದ ಯಾವುದು ಮುಚ್ಚಲ್ಪಟ್ಟಿದೆ? ಹಿರಣ್ಯ ನಿಧಿಂ ನಿಹಿತಂ, ತನ್ನ ಮನೆಯೊಳಗೆ ತನ್ನ ಹೊಲದೊಳಗೆ ಇದೆ. ಅಕ್ಷೇತ್ರಜ್ಞ, ಕ್ಷೇತ್ರದ ಅರಿವಿಲ್ಲ, ಕ್ಷೇತ್ರದಲ್ಲಿ ಇಂಥ ಒಂದು ಐಶ್ವರ್ಯ ಇದೆ ಅಂತ ಗೊತ್ತಿಲ್ಲ, ತನ್ನ ಪಿತೃ ಪರಂಪರೆಯಿಂದ ಇದನ್ನ ಬಚ್ಚಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅಕ್ಷೇತ್ರಜ್ಞ ಉಪರಿ ಉಪರಿ ಸಂಚರಂತಹ, ಮೇಲೆ ಮೇಲೆ ಸಂಚಾರ ಮಾಡ್ತಾ ನ ವಿಂದೇಯುಹು, ಅದನ್ನ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಹೃದಾ, ಮೊದಲಿಗೆ ಯಾವುದು ನಮ್ಮ ಅವಿದ್ಯೆಗೆ, ಯಾವುದು ನಮ್ಮ ಇಂದ್ರಿಯಗಳನ್ನ ಪ್ರಚೋದಿಸ್ತಾ ಇದೆಯೋ, ಯಾವುದು ಇಂದ್ರಿಯಗಳಿಂದ ಅವಿದ್ಯೆಯ ಮಾರ್ಗಕ್ಕೆ ನಮ್ಮನ್ನ ಎಳೀತಾ ಇದೆಯೋ, ಆ ಅವಿದ್ಯೆಯನ್ನ ದೂರ ಮಾಡ್ಕೊಳ್ಬೇಕು. ಅದು ಹೃದಾ ಹರತಿ. ಇದರಿಂದ ನಮ್ಮ ಅವಿದ್ಯೆಯನ್ನೆಲ್ಲ ದೂರ ಮಾಡುವಂತ ಒಂದು ವಿವೇಕ ಜ್ಞಾನ ಸತ್ಸಂಕಲ್ಪ, ಅದೇ ಮನೀಷಾ ಮನಸ ಸತ್ಸಂಕಲ್ಪ, ಇವುಗಳ ಮೂಲಕ ಮತ್ತೆ ಮನಸ್ಸನ್ನ ನಿಗ್ರಹ ಮಾಡುವ ಬುದ್ಧಿ, ಆ ಬುದ್ಧಿಯ ಮೇಲೆ ಬುದ್ಧಿಯನ್ನ ನಾವು ಹಿಡ್ಕೊಂಡು ಅದರಿಂದ ಸತ್ಸಂಕಲ್ಪಾದಿಗಳನ್ನ ಮಾಡಿ ಆ ಪರಾತ್ಪರ ವಸ್ತುವನ್ನ ಹೊಂದುವುದೇ ಜೀವನದ ಪರಮಧ್ಯೇಯ. ಯಾರದನ್ನ ತಿಳ್ಕೊಳ್ತಾರೋ ಅವರು ಅಮೃತರಾಗ್ತಾರೆ ಅನ್ನುವಂಥ ಒಂದು ತತ್ವವನ್ನ ನಾವು ನಿನ್ನೆ ದಿವಸ ನೋಡ್ಕೊಂಡಿದ್ವಿ. ಅದಕ್ಕೆ ಛಾಂದೋಗ್ಯ ಉಪನಿಷತ್ತು ಹಾಗೂ ಬೃಹದಾರಣ್ಯಕದಲ್ಲಿ ಯಾಜ್ಞವಲ್ಕ್ಯ ಉಪನಿಷತ್ತಿನಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರು ಹೇಳುವಂತ ಮಾತುಗಳನ್ನ ಕೂಡ ನೋಡಿದ್ವಿ. ಹೃದಾ ಅಂದಾಗ ಯಾವುದು ಹೃದ ಅನ್ನುವುದನ್ನ ವಿಸ್ತಾರವಾಗಿ ಹೇಳ್ತಾ ಕೊನೆಯಲ್ಲಿ ಅವರು ಹೇಳ್ತಾರೆ, ಕಿನ್ ದೇವತೋ ಅಸ್ಯಾಂ, ಹೃದಯ ಅನ್ನುವುದಕ್ಕೆ ಯಾವುದು ಅಧಿದೇವತೆ? ಪ್ರಾಚ್ಯಾಂ ದಿಶ್ಯಸಿ ಇತಿ ಆದಿತ್ಯ ದೇವತಾ. ಪ್ರಾಚಿ ಆದ್ರೆ ಆದಿತ್ಯ ಎನ್ನುವುದು. ಆ ಆದಿತ್ಯ ಕಸ್ಮಿನ್ ಪ್ರತಿಷ್ಠಿತ, ಅವನಲ್ಲಿ ಚಕ್ಷುಷಿ ಅಂದ್ರೆ ಉದಾಹರಣೆ ಒಂದು ತೋರಿಸ್ತಾ ಇದ್ದೀನಷ್ಟೇ. ಅದು ಕಸ್ಮಿನ್ ಚಕ್ಷುಹು, ಚಕ್ಷು ಎಲ್ಲಿ ಪ್ರತಿಷ್ಠಿತವಾಗಿದೆ? ಅದು ರೂಪೇಶು, ಅದು ರೂಪಗಳಲ್ಲಿ ಅಂದ್ರೆ ಪ್ರಪಂಚಾತ್ಮಕವಾಗಿ ವಿಕಾಸಗೊಂಡಿರುವ ರೂಪಗಳಲ್ಲಿ. ಚಕ್ಷುಷಾ ರೂಪಾಣಿ ಪಶ್ಯತಿ, ಕಸ್ಮಿನ್ನು ರೂಪಾಣಿ, ರೂಪಗಳೆಲ್ಲಿದೆ? ಅದೆಲ್ಲಿ ಪ್ರತಿಷ್ಠಿತ? ಹೃದಯ. ಹೇಗೆ ಹೃದಯ ಎಂಬುದು ಎಲ್ಲಕ್ಕೆ ಮೂಲ, ಅದನ್ನ ವಿಸ್ತಾರವಾಗಿ ಹೇಳ್ತಾರೆ. ನಾವೊಂದು ದೃಷ್ಟಾಂತವನ್ನ ಮಾತ್ರ ನಿಮಗೆ ತೋರಿಸಿದೆ. ಹಾಗೆ ಯಾಜ್ಞವಲ್ಕ್ಯರು ಹೃದಯ ಎಂಬುದು ಎಲ್ಲಕ್ಕೆ ಮೂಲವಾಗಿರೋದ್ರಿಂದ ಆ ಹೃದಯ ಏನ್ ಮಾಡುತ್ತೆ? ಇಂದ್ರಿಯಗಳನ್ನ ವಿಷಯದ ಕಡೆಗೆ ಓಡಿ ಆ ವಿಷಯ ಎಂಬ ಹಳ್ಳದೊಳಗೆ, ಶಬ್ದಸ್ಪರ್ಶ ರೂಪರ ಗಂಧಗಳ ಆಕರ್ಷಣೆ ಎಂಬ ಹಳ್ಳದೊಳಗೆ ಈ ಇಂದ್ರಿಯಗಳು ಬೀಳಿಸಿ ಹಾಕ್ಬಿಡುತ್ತೆ. ಆದ್ರಿಂದ ನಾವು ಆ ಹೃದಯದ ಸಹಾಯವನ್ನೇ ತಕೊಂಡು ಇಂದ್ರಿಯಗಳ ಹಿಡಿತದಿಂದ ಮೇಲೆ ಬರ್ಬೇಕಾದ್ರೆ ಮನಸ್ಸಿನ ಮೇಲೆ ನಿಗ್ರಹವನ್ನ ಸಾಧಿಸುವಂತ ಬುದ್ಧಿಯನ್ನು ನಮ್ಮ ವಶ ಮಾಡ್ಕೊಳ್ಬೇಕು. ಬುದ್ಧಿ ಅಂದಾಗ ನಿತ್ಯಾನಿತ್ಯ ವಿವೇಕ, ಸತ್ಯ
ಆತ್ಮಾನಾತ್ಮ ವಿವೇಕ. ಇದನ್ನ ಬೆಳೆಸ್ಕೊಂಡಾಗ ಇಂದ್ರಿಯಗಳು ಯಾವ ಶಬ್ದ ಸ್ಪರ್ಶ ರೂಪ ರಸಗಂಧಾದಿ ಪ್ರಪಂಚವನ್ನ ನಮ್ಮ ಮುಂದೆ ಹರಡುತ್ತೋ ಅದು ನಿತ್ಯವಲ್ಲ. ಆದ್ರಿಂದ ಇಲ್ಲಿ ಇದನ್ನ ಹೇಳುವಾಗ ನ ಜಾತು ಕಾಮಾನ್ ನ ಲೋಭಾನ್ ನ ಇದರಲ್ಲಿ ಹೇಳುವಾಗ ನ ಜೀವಿತಸ್ಯಾಪಿ ಹೇತೋಹೋ, ನಾನು ಧರ್ಮವನ್ನೇ ನಾವು ಆಶ್ರಯಿಸಬೇಕು. ಅಲ್ಲಿ ಧರ್ಮ ಅಂದಾಗ ಈ ಒಂದು ಶಬ್ದಕ್ಕೆ ಈಕ್ವೇಟ್ ಮಾಡ್ಕೋಬೇಕು. ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಆದ್ರಿಂದಲೇ ಧರ್ಮೋ ನಿತ್ಯ ಸುಖ ದುಃಖೇತ್ವ ನಿತ್ಯೇ. ಆದ್ರಿಂದ ಯಾವುದು ನಿತ್ಯನೋ ಅದನ್ನ ನಾವು ಆಶ್ರಯಿಸಿಕೊಳ್ಳಬೇಕು. ಹಾಗೆ ಅದು ಯಾವುದರಿಂದ ಗೊತ್ತಾಗುತ್ತೆ? ಮನೀಷಾ. ಯಾವುದು ನಮ್ಮ ಅವಿದ್ಯೆಯನ್ನ, ನಮ್ಮಲ್ಲಿ ಅವಿದ್ಯೆಯನ್ನ ಹುಟ್ಟಾಕಿ ಅವಿದ್ಯೆ ಎಂಬ ಪಾಶದಿಂದ ನಮ್ಮನ್ನ ಕಟ್ಟಾಕುತ್ತೋ ಅಂಥ ಇಂದ್ರಿಯಗಳು, ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯಗಳಿಂದ ದೂರವಾಗಿ ಹೃದ ಅವುಗಳಿಂದ ಹೊರಕ್ಕೆ ಒಳಮುಖಕ್ಕೆ ಬಂದು ಅವುಗಳನ್ನ ನಿಗ್ರಹಿಸುವಂತ ನಿತ್ಯಾನಿತ್ಯ ವಿವೇಕ, ಧರ್ಮಾಧರ್ಮ ವಿವೇಕ, ಆತ್ಮಾನಾತ್ಮ ವಿವೇಕದಿಂದ ನಾವು ಆ ಪರತತ್ವವನ್ನ ಹೊಂದಬೇಕು ಎನ್ನುವ ಸಂಕಲ್ಪವನ್ನ ಮಾಡಿ ಅದನ್ನ ಹೊಂದಬೇಕು. ಯಾರು ಈ ರೀತಿ ಸಾಧನೆಯನ್ನ ಮಾಡ್ತಾರೋ ಅವರು ಅಮೃತ ಭವಂತಿ ಅನ್ನುವ ಮಾತನ್ನ ನಾವು ನಿನ್ನೆಯ ದಿವಸದಲ್ಲಿ ಗಮನಿಸ್ಕೊಂಡಿದ್ವಿ. ಈಗ ಮುಂದಿನ ಮಂತ್ರ ಏನ್ ಹೇಳ್ತಾ ಇದೆ? ಯದಾ ಅತಮಃ, ಯದಾ ಅತಮಃ ತನ್ನ ದಿವ ನ ರಾತ್ರಿ ನ ಸತ್ ನ ಚ ಅಸತ್ ಶಿವ ಏವ ಕೇವಲಃ ತದಕ್ಷರಂ ತತ್ ಸವಿತುರ್ವರೆಣ್ಯಂ ಪ್ರಜ್ಞಾ ಚ ತಸ್ಮಾತ್ ಪ್ರಸೃತ ಪುರಾಣಿ. ಯಾವಾಗ ಈ ಮೇಲೆ ಹೇಳಿದಂತೆ ಹೃದಾ ಮನೀಷಾ ಮನಸ ಅಭಿಕ್ಲೃಪ್ತ ಇವುಗಳನ್ನ ಸಾಧನಾ ಮಾರ್ಗವಾಗಿಟ್ಕೊಂಡು, ಅಂದ್ರೆ ಮೊದಲನೆಯದಾಗಿ ಹೃದಯದ ಒಳಗೆ ಎಲ್ಲ ಅಂದ್ರೆ ರೂಪವನ್ನು ಗ್ರಹಿಸುವ ಚಕ್ಷುರಿಂದ್ರಿಯ, ಚಕ್ಷುರಿಂದ್ರಿಯಕ್ಕೆ ಪ್ರಚೋದಕವಾದ ಮನ, ಇವೆಲ್ಲವೂ ಕೂಡ ಹೃದಯ ಎಂಬ ಒಂದು ನೆಲೆಯಲ್ಲಿ ಅದು ನೆಲೆಗೊಳ್ಳುತ್ತಲ್ಲ. ಆದ್ರಿಂದ ಆ ಹೃದಯವನ್ನ ಮೊದಲು ಶುದ್ಧ ಮಾಡಿಕೊಂಡು, ಹೃದಯವನ್ನ ಅವಿದ್ಯಾರಹಿತವನ್ನಾಗಿ ಮಾಡಿಕೊಂಡು, ಮನಸ್ಸಿನ ಮೇಲೆ ಬುದ್ಧಿಯ ಅಂದ್ರೆ ನಿತ್ಯಾನಿತ್ಯಾದಿ ವಿವೇಕಗಳಿಂದ ಮನಸ್ಸಿನ ಮೇಲೆ ಹಿಡಿತವನ್ನ ಸಾಧಿಸಿಕೊಂಡು ಹೀಗೆ ಮಾಡ್ತಾ ಹೋದಾಗ ಏನಾಗುತ್ತೆ? ಅತಮಃ, ನಾವು ತಮೋ ಗುಣದಿಂದ ಹೊರಗೆ ಬರ್ತೇವೆ. ಅಲ್ಲಿ ಎಲ್ಲೂ ಅವಿದ್ಯೆಯ ಸ್ಪರ್ಶವೇ ಆಗಲ್ಲ. ಯದಾ ಅತಮಃ, ಅವಿದ್ಯೆಯ ಸ್ಪರ್ಶದಿಂದ ನಾವು ಯಾವಾಗ ಹೊರಗೆ ಬರ್ತೇವೆ ಆಗ ಅಲ್ಲೇನು? ಆಗ ನ ದಿವ ನ ರಾತ್ರಿ, ಅಲ್ಲಿ ಹಗಲು ರಾತ್ರಿಗಳಿಲ್ಲ. ಯಾವುದು ನೋಡಿ? ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಅಂತ ಹೇಳುವ ಜಾಗದಲ್ಲಿ ಎರಡೂ ಕಾಲದಲ್ಲಿ ಅವನಿಗೆ ಹಗಲೇನೆ. ಆಗೊಂದು ರೀತಿಯ ಹಗಲು, ಈಗೊಂದು ರೀತಿಯ ಹಗಲು. ಆಗ ಹೊರಗಣ್ಣಿನ ಹಗಲು, ಈಗ ಒಳಗಣ್ಣಿನ ಹಗಲು. ಆ ರೀತಿಯಲ್ಲಿ ಅವನಿಗೆ ಯಾರು ಅವಿದ್ಯಾರಹಿತನಾಗಿದ್ದಾನೆ, ಯಾರು ಅಜ್ಞಾನ ರಹಿತನಾಗಿದ್ದಾನೆ, ಯಾರು ಮೋಹ ಮಾಯಾ ಹಿಡಿತದಿಂದ ಬಿಡುಗಡೆಯನ್ನ ಹೊಂದಿದ್ದಾನೆ, ಅವನಿಗೆ ಹಗಲು ರಾತ್ರಿ ಅನ್ನುವುದಿಲ್ಲ. ಅಂದ್ರೆ ಹಗಲು ರಾತ್ರಿ ಇದೆ, ಆ ಭೇದ ಇಲ್ಲ. ಅಂದ್ರೆ ಹಗಲಾದಾಗ ಪ್ರವೃತ್ತಿ, ರಾತ್ರಿ ಆದಾಗ ನಿವೃತ್ತಿ. ಹಾಗೆ ಅವನಿಗೆ ಪ್ರವೃತ್ತ್ಯಾತ್ಮಕ ಕರ್ಮ, ನಿವೃತ್ತ್ಯಾತ್ಮಕ ಕರ್ಮ ಅನ್ನುವ ಭೇದ ಇಲ್ಲ. ಅದನ್ನೇ ಗೀತಾಚಾರ್ಯ ಹೇಳುವಾಗ ಪಶ್ಯನ್ ಶೃಣ್ವನ್ ಜಿಘ್ರನ್ ಸ್ಪೃಶನ್ ಪ್ರಲಪನ್ ಆಲಪನ್ ಎಲ್ಲವನ್ನ ಮಾಡ್ತಾ ಇದ್ರು ಕೂಡ ಯಾವುದಕ್ಕೂ ಅಂಟದ ಸ್ಥಿತಿ, ಅದೇ ದಿವಾರಾತ್ರಿ ರಹಿತವಾದದ್ದು. ಅಂದ್ರೆ ಪ್ರವೃತ್ತಿ ನಿವೃತ್ತಿ ರಹಿತವಾದದ್ದು. ಅಂಥ ಒಂದು ಸ್ಥಿತಿ ನ ದಿವಾ ನ ರಾತ್ರಿ. ಅಷ್ಟೇ ಅಲ್ಲ, ಅವನಿಗೆ ಯಾರಿಗೆ ಯಾರು ಮೋಹ ಮಾಯಾ ಪ್ರಭಾವಗಳಿಂದ ಹೊರ ಬಂದಿದ್ದಾನೆ, ಯಾರು ಅವಿದ್ಯೆಯಿಂದ ಹೊರ ಬಂದಿದ್ದಾನೆ, ಅವನಿಗೆ ನ ಸತ್ ನ ಅಸತ್. ಸತ್ ಮತ್ತು ಅಸತ್ ಅಂತ ಎರಡು ಪದಾರ್ಥ ಇಲ್ಲ, ಅವನಿಗಿರೋದು ಒಂದೇ ಪದಾರ್ಥ. ಅದು ಯಾವುದದು? ಶಿವ ಕೇವಲ. ಕೇವಲ ಶಿವ ಎನ್ನುವುದು ಒಂದೇ. ಮಂಗಳ 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 ಅಭಯ ಅನ್ನುವಂಥ ಸೌಭಾಗ್ಯ ಈ ರೀತಿಯಾದ ಒಂದೇ ಇದೆ. ಆನಂದ 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 ಇಷ್ಟೇ ಇದೆ. ಆದ್ರಿಂದ ಹಗಲಾಗಿ ಹಗಲು ಕಳೆದು ರಾತ್ರಿ ಆಗ್ತಾ ಬಂದಾಗ ರೋಗಿಗಳಿಗೆ, ವೃದ್ಧರಿಗೆ ಅಯ್ಯೋ ಯಾಕಾದ್ರೂ ರಾತ್ರಿ ಆಗುತ್ತೋ ಅಂತ ಬಾಧೆ ಆಗತ್ತೆ. ಯಾಕೆಂದ್ರೆ ನಿದ್ದೆ ಬರಲ್ಲ, ರಾತ್ರಿಯ ಸದ್ವಿನಿಯೋಗ ಆಗಲ್ಲ.
ಹಾಗೆಲ್ಲ. ಮತ್ತೆ ರಾತ್ರಿ ಒಂದೊಂದು ಘಳಿಗೆನೂ ಇನ್ನೂ ಎಷ್ಟೊತ್ತು, ಎರಡೆರಡು ನಿಮಿಷಕ್ಕೆ ಗಡಿಯಾರ ನೋಡುವಂತೆ, ಅಯ್ಯೋ ಇನ್ನೂ ಒಂದೇ ಗಂಟೆ, ಅಯ್ಯೋ ಇನ್ನೂ 1 ಗಂಟೆ 10 ನಿಮಿಷ, ಅಯ್ಯೋ ಇನ್ನೂ 1 ಕಾಲು. ಹಾಗೆ ಪರದಾಡುತ್ತೆ ಜೀವ. ಆ ರೀತಿಯಲ್ಲಿ ದಿವಾರಾತ್ರಿ ಎನ್ನುವ ಭೇದ ಅವರಿಗಿಲ್ಲ. ಹಾಗೆ ಸತು ಅಸತು ಎನ್ನುವ ಭೇದ ಇಲ್ಲ. ಎಲ್ಲೆಲ್ಲೂ ಆನಂದ ಆನಂದ ಆನಂದ, ತಂಪು 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 ತಂಪು. ಆ ರೀತಿಯಾದ ಭಾವವನ್ನ ಅವನು ಹೊಂದುತ್ತಾನೆ. ಆ ಭಾವ ಯಾವುದು? ಶಿವ. ಅದು ಕೇವಲ ಭಾವ. ತತ್ ಅಕ್ಷರಂ, ಆ ಶಿವ ಎಂಬುದು ನಾಶರಹಿತವಾದದ್ದು. ಆ ಶಿವ ಎಂಬ ಭಾವವನ್ನು ಮುಟ್ಟಿದ ಮೇಲೆ ಮತ್ತೆ ಪ್ರಪಂಚ ಎನ್ನುವುದು ಇಲ್ಲ. ಮತ್ತೆ ಪ್ರಪಂಚದ ಪ್ರವೇಶ ಎನ್ನುವುದು ಕೂಡ ಇಲ್ಲ. ಮತ್ತೆ ಮೋಹಜಾಲದ ಒಳಗೆ ಬೀಳುವುದು ಅನ್ನುವುದು ಕೂಡ ಇಲ್ಲ. ಅದೇ ಸವಿತುಹು ವರೇಣ್ಯಂ. ಅದೇ ಆ ಪರತತ್ವ, ಶ್ರೇಷ್ಠ ಪರತತ್ವವನ್ನ ಪ್ರತಿನಿಧಿಸುವ ಶ್ರೇಷ್ಠವಾದಂತಹ ಸೂರ್ಯ ತತ್ವದ ಪ್ರತೀಕ, ಅಥವಾ ಸೂರ್ಯ ತತ್ವ ಅದರ ಪ್ರತಿನಿಧಿ. ತಸ್ಮಾತ್, ಅದರಿಂದ, ಯಾವುದರಿಂದ? ಯಾವುದು ಕೇವಲವಾದ ಶಿವತತ್ವ ಇದೆಯೋ ಅದರಿಂದ ಈ ಪ್ರಜ್ಞಾ, ಯಾವ ಪ್ರಜ್ಞಾ? ಯಾವುದು ಸತ್ ಅಸತ್ ಎಂಬ ಭೇದವನ್ನ ನೋಡೋದಿಲ್ವೋ, ಯಾವುದು ದಿವಾರಾತ್ರಿ ಎಂಬ ಭೇದವನ್ನ ನೋಡೋದಿಲ್ವೋ, ಯಾವುದರಲ್ಲಿ ಇವನು ಚಂಡಾಲ ಇವನು ಜ್ಞಾನಿ ಅನ್ನುವಂತ, ಅದ್ರಿಂದಲೇ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ, ಎಲ್ಲರಲ್ಲಿ ಕೂಡ ಅವನಿಗೆ ಕಾಣೋದು ಯಾರು? ಶಿವ ಕೇವಲ, ಶಿವ ಕೇವಲ, ಶಿವ ಕೇವಲ. ಹಾಗೆ ಒಬ್ಬನೇ ಕಾಣ್ತಾ ಹೋಗ್ತಾನೆ. ಅಂಥ ಪ್ರಜ್ಞೆ ಇದೆಯಲ್ಲ, ಅಂದ್ರೆ ಇದು ಪ್ರಜ್ಞೆಯ ಒಂದು ಇದು ತಾನೆ. ಹೃದಾ ಮನೀಷಾ ಮನಸ ಅಭಿಕೃಪ್ತನಾಗಿ ಸಾಧನೆ ಮಾಡಿದಾಗ ಬಂದ ಒಂದು ಜ್ಞಾನ ಸ್ವರೂಪ. ಆ ಜ್ಞಾನ ಸ್ವರೂಪ ಏನದು? ಶಿವಸ್ವರೂಪ. ಅದು ಪರಂಪರೆಯಲ್ಲಿ ಹರಿದು ಬಂದಿದೆ. ಪ್ರಸೃತ ಪುರಾಣಿ, ಬಹಳ ಹಳೆಯದದು, ಇವತ್ತಿಂದೇನಲ್ಲ. ಎಷ್ಟ್ ಹಳೇದು ಅಂತ ಹೇಳಕ್ಕೆ ಕಾಲ ನಿಗದಿ ಇಲ್ಲ. ಆದ್ರೆ ಅಲ್ಲಿಂದ ಹರ್ಕೊಂಡು ಬಂದಿದೆ. ಅದನ್ನ ನಾವು ಎಲ್ಲಿಂದ ಹರ್ಕೊಂಡು ಬಂದಿದೆ ಅನ್ನೋದಕ್ಕೆ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಸ್ವಲ್ಪ ಉದಾಹರಣೆ ಹೇಳ್ತಾರೆ. ಏನಂತ? ಇವನು ಯಾರು? ಪರಬ್ರಹ್ಮ, ಬ್ರಹ್ಮನಿಂದ ಸನಕಾದಿಗಳು, ನಾರದರು, ಅಲ್ಲಿಂದ ಸ್ವಯಂಭೂಮನು ಶತರೂಪೆ, ಅಲ್ಲಿಂದ ಈ ಮಾಂಧಾತ, ಇಕ್ಷ್ವಾಕು, ಮುಚುಕುಂದ, ಜಾನಶ್ರುತಿ, ವಿಶ್ವಾಮಿತ್ರ, ಹೀಗೆ ಪರಂಪರೆಯಲ್ಲಿ ಹೇಗೆ ಆ ಜ್ಞಾನ ಹರಿದು ಬಂತು ಅಂತ ಪಟ್ಟಿಯನ್ನ ಕೊಡುತ್ತೆ ಭಾಗವತದ 11ನೆಯ ಸ್ಕಂದ. ಹಾಗೆ ಆ ಪ್ರಜ್ಞೆಯನ್ನ ಪಡೆದಂಥವರಿಂದ ಲೋಕದಲ್ಲಿ ನೋಡಪ್ಪ. ಆದ್ರಿಂದ ಗೀತಾಚಾರ್ಯ ಹೇಳುವಾಗ ಸಂಸಿದ್ಧಿ ಮಾಸ್ಥಿತಾಹ, ಯಾರ್ಯಾರು ಇದ್ದಾರೆ ಅಲ್ಲಿ ಜನಕಾದಿ ಅಂತ ಹೇಳಿದಾನೆ. ಆ ಯಾರನ್ನ ನಾವು ಪಟ್ಟಿಯಲ್ಲಿ ತಗೊಂಡ್ರು ಕೂಡ, ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ, ಹಾಗೆ ಇವರೆಲ್ಲರ ಪರಂಪರೆಯಲ್ಲಿ ಅದು ಹರಿದು ಬಂದಿದೆ. ಅಂದ್ರ ಅರ್ಥ ಏನು? ಅದೆಲ್ಲ ಸುಳ್ಳು, ನಾನ್ ನಂಬಲ್ಲರಿ ಅಂತ ಕೇಳಕ್ ಮುಂಚೆನೆ ಹೇಳ್ಬಿಡ್ತಾರೆ. ಕೇಳಿ ಆಗ್ಲಿ, ಅವ್ರೇನೋ ಹೇಳಿದಾರಲ್ಲ, ಇದನ್ 4 ಸಲಿ ಹೇಳಿದ್ರೆ ನನ್ ನಾಲ್ಗೆ ಸೌದೋಗುತ್ತಾ? ಇದನ್ 4 ಸಲಿ ಮನನ ಮಾಡಿದ್ರೆ ನಂಗೇನು ನಷ್ಟ ಆಗತ್ತೆ? ಹೋಗ್ತಾ ಬರ್ತಾ ಬೇಕಾದ್ರೂ ಹೇಳಿ, ಊಟ ಮಾಡ್ತಾ ಹೇಳಿ, ನಿದ್ದೆ ಮಾಡ್ತಾ ಹೇಳಿ, ಕೂತ್ಕೊಂಡು ಹೇಳಿ ಅಂತ ಹೇಳಿದ್ಮೇಲೆ ನನ್ಗೆ ಆಗೋ ನಷ್ಟ ಏನು? ಆಯ್ತು, ಒಂದ್ 4 ಸಲಿ ಹೇಳ್ಬಿಡ್ತೀನಿ ಅಂತ ಯಾರು ಅನ್ನಲ್ಲ. ಸುಮ್ನೆ ಕಿವಿ ಮೇಲ್ ಬೀಳವಾಗ್ಲೇನೆ ಅಂದ್ಬಿಡ್ತಾರೆ ಹೊರತು ಅದರ ಗಹನತೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರನೇ ಇದ್ರಲ್ಲಿ ಹೇಳುವಾಗ್ಲೂ ಕೂಡ ವೇದಾಹಮೇತಂ ಪುರುಷಂ ಮಹಾಂತಂ ಅಂತ ಬರುತ್ತೆ. ಈಗ ಯಾವ ಒಂದು ವಿದ್ಯೆಯನ್ನ ಛಾಂದೋಗ್ಯ ಉಪನಿಷತ್ತು ಅಂತ ನಾನು ಹೇಳಿದೆ, ಅದನ್ನ ಹೇಳುವಾಗ್ಲೂ ಕೂಡ ತದೇತತ್ ಬ್ರಹ್ಮ, ಅಲ್ಲಿಂದ ಪ್ರಜಾಪತಯ, ಅಲ್ಲಿಂದ ಪ್ರಜಾಪತಿ ಮನವೇ, ಮನುಹು ಪ್ರಜಾಭ್ಯ ತದ್ಧ ಉದ್ದಾಲಕಾಯ. ಹೀಗೆ ಅಂದ್ರೆ ಅದು ಹೇಗೆ ಹರ್ಕೊಂಡು ಬಂದಿದೆ. ಇದು ಸುಮ್ಮನೆ ಬೇಕಾಬಿಟ್ಟಿಯ ಮಾತಲ್ಲ, ಅನುಭವದ ಮಾತು. ಅನುಭವಿಗಳಿದ್ದಾರೆ. ಆದ್ರಿಂದ ವೇದಾಹಮೇತಂ ಪುರುಷಂ ಮಹಾಂತಂ ಅಂತ ಒಂದು, ಅದಕ್ಕೋಸ್ಕರ ಈ ಮಾತನ್ನ ಇಲ್ಲಿ ಹೇಳ್ತಿದ್ದಾರೆ. ಇದು ಸುಮ್ನೆ ಅಂತೆ ಕಂತೆ ಅಲ್ಲ, ಕಾಗಮ್ಮ ಗುಗ್ಗಮ್ಮ ಕಥೆ ಅಲ್ಲ, ಅವರಿವರ ಬಾಯಿಂದ ಬಾಯಿಗೆ ಬಂದದ್ದಲ್ಲ. ಇದು ಸತ್ಯವಾದದ್ದು, ಇದೇ ದೃಢವಾದದ್ದು ಅನ್ನುವುದನ್ನ
ಈ ಮಂತ್ರದಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಯದಾ ಅತಮಃ, ಯಾವಾಗ ಹೃದಾ ಹೃದ ಅನ್ನುವಾಗಲೇ ಅವಿದ್ಯಾದಿಗಳು ಹರಿಸಲ್ಪಟ್ಟದ್ದು, ಅವಿದ್ಯಾದಿಗಳು ಕತ್ತರಿಸಿ ಹಾಕಲ್ಪಟ್ಟದ್ದು. ಅದರಿಂದ ಹೃದಾ ಮನೀಷ ಮನಸ ಅಭಿಕ್ಲೃಪ್ತನಾಗುತ್ತಾನೆ. ಅಂದ್ರೆ ಆ ಪರಾತ್ಪರ ವಸ್ತುವನ್ನ ಅದೇ ಅನ್ನುವುದಾಗಿ ದೃಢವಾಗಿ ನಿಶ್ಚಯಿಸಿಕೊಳ್ತಾನೆ. ಆಗ ಅವನಲ್ಲಿದ್ದಂಥ ಅವಿದ್ಯೆ, ಮೋಹ, ಮಾಯೆ, ದ್ವಂದ್ವ ಆ ಎಲ್ಲ ದೂರ ಆಗೋಗುತ್ತೆ. ಅದನ್ನೇ ಮಾಂಡುಕ್ಯ ಹೇಳುವಾಗ ಪ್ರಪಂಚೋಪಶಮಂ, ಅಲ್ಲಿ ಪ್ರಪಂಚ ನಿಲ್ಲೋದಿಲ್ಲ, ಪ್ರಪಂಚ ಎಲ್ಲ ಅಲ್ಲೇ ಹೊಟ್ಟೋಗುತ್ತೆ, ಒಳಗಡೆಗೆ ಅದು ಪ್ರವೇಶ ಮಾಡುವುದಕ್ಕೆ ಅವಕಾಶವೇ ಇಲ್ಲ. ಅದೇ ಶಿವಂ ಶಾಂತಂ ಅದ್ವೈತಂ ಚತುರ್ಥಂ ಮನ್ಯಂತೆ. ಆ ರೀತಿ ಅಲ್ಲಿ ಹಾಗಾದಾಗ ಏನಾಗತ್ತೆ, ಯಾವ ಭೇದವೂ ಉಳಿಯಲ್ಲ. ಅದೇ ತಾನೇ ಪ್ರಪಂಚ. ಭೇದ ಅಂದ್ರೆ ಪ್ರಪಂಚ. ಅಲ್ಲಿ ಸುಖ ದುಃಖ ಇದೆ, ಲಾಭ ನಷ್ಟ ಇದೆ, ಜಯಾಪಜಯ ಇದೆ, ಮಾನಾಪಮಾನ ಇದೆ, ಹಗಲು ರಾತ್ರಿಗಳಿದೆ, ಕೀರ್ತಿ ಅಪಕೀರ್ತಿಗಳು, ಎಲ್ಲ ದ್ವಂದ್ವಗಳಿದೆ. ಆದರೆ ಆ ನೆಲೆ ಮುಟ್ಟಿದಾಗ ಎಲ್ಲಿ ಪ್ರಪಂಚ ಉಪಶಮ ಆಗತ್ತೆ, ಅದ್ ಯಾವ್ದದು, ಮನಸ ಮನೀಷ್ ಮನಸ ಹೃದಾ ಮನಸ ಮನೀಷ, ಆ ಒಂದು ನೆಲೆ ಇದೆಯಲ್ಲ, ಅಲ್ಲಿ ಹಗಲು ರಾತ್ರಿಗಳಿಲ್ಲ. ಅಲ್ಲಿ ನ ಸತ್ ನ ಅಸತ್, ಅಲ್ಲಿ ಸತ್ಯಂಬುದೂ ಇಲ್ಲ, ಅಸತ್ಯಂಬುದೂ ಇಲ್ಲ. ಏನಿದೆ ಅಲ್ಲಿ, ಶಿವ ಕೇವಲ, ಶಿವ ಮಾತ್ರ, ಶಿವ ಮಾತ್ರ. ಅವನು ಯಾರು, ಅಕ್ಷರಂ. ಅವನು ಎಂದಿಗೂ ಅಳಿಸಿ ಹೋಗಲ್ಲ, ಹಿಂದೇನೂ ಅಳಿಸಿಲ್ಲ, ಮುಂದೇನೂ ಅಳಿಸಲ್ಲ, ಇವಾಗ್ಲೂ ಅಳಿಸಲ್ಲ. ಯಾವಾಗ್ಲೂ ಅವನು ಪುರಾಣ, ಯಾವಾಗ್ಲೂ ಹೊಸಬನಾಗೆ ಇರ್ತಾನೆ, ಎಷ್ಟು ಕಾಲದಿಂದ ಇದ್ರೂ ಹೊಸಬನಾಗೆ ಇರ್ತಾನೆ. ಆದ್ರಿಂದಲೇ ದೇವರನ್ನ ಹೇಳುವಾಗ, ತಾಯಿ ಲಲಿತೆಯನ್ನ ಹೇಳುವಾಗ್ಲೂ ಕೂಡ ನಿತ್ಯ ಷೋಡಶಿಕಾ, ಯಾವಾಗ್ಲೂ ಅವಳು 16 ವರ್ಷದವಳೆ. ಅಂದ್ರೆ ಯಾವಾಗ್ಲೂ ಹೊಸ 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 ಹೊಸತನ, ಹೊಸ ಸ್ಫೂರ್ತಿ, ಹೊಸ ಶಕ್ತಿ, ಹೊಸ ತೇಜ, ಹೊಸ ಆ ರೀತಿ. ಆದ್ರಿಂದ ಅದು ಯಾವತ್ತೂ ಕೂಡ ಕ್ಷರಿಸುವಂಥದ್ದಲ್ಲ, ಅಳಿಸುವಂಥದ್ದು, ಕ್ಷಯಿಸುವಂಥದ್ದು ಅಲ್ಲ. ಮತ್ತೆ ಅದು ಸೂರ್ಯನಂತಹ ತೇಜಸ್ಸು, ಶ್ರೇಷ್ಠ ಶ್ರೇಷ್ಠವಾದ ತೇಜ, ವರ್ಚ, ಭ್ರಾಜ ಇವುಗಳಿಂದ ಕೂಡಿರುವಂಥದ್ದು. ಅದು ಒಂದು ಪ್ರಜ್ಞಾಸ್ವರೂಪ. ಆ ಪ್ರಜ್ಞಾಸ್ವರೂಪ, ಅದನ್ನ ಆ ಪ್ರಜ್ಞಾಸ್ವರೂಪ ಎಂಬುದು ಶಿವನ ಸ್ವರೂಪ. ಶಿವ ಪ್ರಜ್ಞಾಸ್ವರೂಪ, ಪ್ರಜ್ಞಾ ಶಿವಸ್ವರೂಪ. ಆದ್ರಿಂದಲೇ ಇಲ್ಲಿ ಪ್ರಜ್ಞಾ ಅಂದಾಗ ಪ್ರಾಜ್ಞಾನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪ್ರಾಜ್ಞಾ ಎನ್ನುವುದು ಸುಷುಪ್ತ್ಯವಸ್ಥೆಯ ಜೀವಾತ್ಮ, ಇಲ್ಲಿ ಪ್ರಜ್ಞಾ ಇದು ಪ್ರಾಜ್ಞಾ ಅಲ್ಲ. ಆದ್ರಿಂದ ಇದು ತುರೀಯಂ ಚತುರ್ಥಂ ಅಂತ ಒಂದು ನೆಲೆ ಇದೆಯಲ್ಲ, ಅಲ್ಲಿ ಆ ಪರಾತ್ಪರನಿಂದ ಇದು ವಿಸ್ತೃತವಾಗುತ್ತಾ ಬಂದಿದೆ, ಹರಡುತ್ತಾ ಬಂದಿದೆ ಎಂಬುದಾಗಿ ಈ ಮಂತ್ರ ನಮಗೆ ಹೇಳ್ತಾ ಇದೆ. ಈಗ ಯದಾ ಅತಮಃ, ಆಗ ತತ್ ನ ದಿವ ನ ರಾತ್ರಿ, ಎಲ್ಲ ಹಾಗೆ ಅನ್ವಯ ಏನು ಇದೆಲ್ಲ ಮತ್ತೆ ಸುಲಭವಾಗಿ ಅರ್ಥ ಆಗೋ ತರಾನೇ ನಿಮಗಿದೆ. ನ ಸತ್ ನ ಚ ಅಸತ್, ಅಲ್ಲಿ ಅದ್ಯಾವುದು ಸದಸತ್ ಅಲ್ಲದ್ದು, ಹಗಲು ರಾತ್ರಿಗಳಲ್ಲದ್ದು, ಯಾವಾಗಲೂ ಬೆಳಗುತ್ತಾ ಇರುವಂಥದ್ದು, ಯಾವಾಗಲೂ ಆನಂದಮಯವಾಗಿರುವಂಥದ್ದು, ಯಾವಾಗಲೂ ಜ್ಞಾನಮಯವಾಗಿರುವಂಥದ್ದು, ಯಾವಾಗಲೂ ಅಸ್ತಿತ್ವ ರೂಪದಲ್ಲಿರುವಂಥದ್ದು ಯಾವುದದು, ಅದು ಶಿವ ಕೇವಲ. ಅದೇ ಕ್ಷರರಹಿತವಾದದ್ದು, ಅದು ಶ್ರೇಷ್ಠವಾದ ತೇಜಸ್ಸು, ಅದೇ ಪ್ರಜ್ಞಾ. ಆ ಪರಾತ್ಪರ ವಸ್ತುವಿನಿಂದ ಇದು ಪರಂಪರೆಯಲ್ಲಿ ಲೋಕದಲ್ಲೂ ಕೂಡ ವಿಕಸಿತವಾಗಿದೆ, ಹರಡುತ್ತಾ ಬಂದಿದೆ ಅಂತ ಹೇಳ್ತಾರೆ. ಹೀಗೆ ಹೇಳುವಾಗ ನಾವು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವ ಮಧುವಿದ್ಯಾ, ಅದನ್ನ ಹಿಂದೆ ಹೇಳ್ಕೊಂಡಿದ್ದೇವೆ, ಮತ್ತೆ ನೆನಪು ಮಾಡ್ಕೊಳ್ಳೋದಷ್ಟೇ. ಮಧುವಿದ್ಯಾ ಎನ್ನುವುದು ಒಂದು ವಿದ್ಯೆ. ಆ ಮಧುವಿದ್ಯೆಗೆ ಏನು, ಮಧು ಅಂದ್ರೆ ಜೇನು, ಜೇನಿಗೆ ಒಂದು ಕಡ್ಡಿ ಬೇಕು, ಆ ಕಡ್ಡಿಗೆ ಹುಟ್ಟು, ಜೇನು ಹುಟ್ಟು ಬೇಕು, ಜೇನು ಹುಟ್ಟಿನೊಳಗೆ ಆ ತೂತುಗಳಿದೆಯಲ್ಲ ಅವುಗಳು ಬೇಕು, ಅದರೊಳಗೆ ಜೇನು ಬರಬೇಕು, ಜೇನು ಜೇನು ಹುಳುಗಳು ಆ ಗೂಡುಗಳ ಒಳಗೆ ವಾಸ ಮಾಡಿ ಅಲ್ಲಿಂದ ಹೂವಿನ ರಸವನ್ನ ತಂದು ಸೇರಿಸ್ಬೇಕು, ಅದು ಮಧು. ಹಾಗೆ ಅಲ್ಲಿ ಹೇಳುವಾಗ ಈ ಏನು ಪೂರ್ವದಿಂದ ದಕ್ಷಿಣದವರೆಗೆ ಇರುವ ಒಂದನ್ನ ಕಡ್ಡಿ ಅಂತಾರೆ. ಅಲ್ಲಿ ದ್ಯುಲೋಕದ ಒಂದು ವ್ಯಾಪ್ತಿ, ಆ ಕಡ್ಡಿಯಲ್ಲಿ ರುಕ್ ಅನ್ನುವುದೇ ಹುಟ್ಟು, ಆ ಹುಟ್ಟಿನಲ್ಲಿ ಮಂತ್ರಗಳಿದೆಯಲ್ಲ ಅವೆಲ್ಲ ತೂತುಗಳು, ಮಂತ್ರದ ಇದರಿಂದ ಬರುವಂತ ಜೇನುಗಳು, ಅವುಗಳು ಹೋಗಿ ಆ ಮಂತ್ರಗಳೇ
ಪುಷ್ಪವಾದಾಗ ಅದರಿಂದ ಸಾರಭೂತವಾಗಿ ತರುವ ರಸ. ಆದ್ದರಿಂದ ಸೂರ್ಯ ಎಲ್ಲಿಯವರೆಗೆ ಪೂರ್ವದಿಂದ ದಕ್ಷಿಣದವರೆಗೆ ಸಂಚಾರ ಮಾಡ್ತಾ ಇರ್ತಾನೋ ಅಲ್ಲಿಯವರೆಗೆ ಯಾರು ಋಗ್ವೇದದ ಮಧುರಸವನ್ನ ಹೀರಿ, ಯಾರು ಋಗ್ವೇದದ ಮಧುರಸವನ್ನ ಆಸ್ವಾದನೆ ಮಾಡಿದಾರೋ, ಅದು ಉಪಾಸನ ಮಂತ್ರ ಇದೆ ಅಲ್ಲಿ, ಹಾಗೆ ಮಾಡಿದವರು ವಸುಲೋಕವನ್ನ ಹೊಂದುತ್ತಾರೆ. ಎಲ್ಲಿಯವರೆಗೆ ಸೂರ್ಯ ಪೂರ್ವದಿಂದ ದಕ್ಷಿಣಕ್ಕೆ ಸಂಚರಿಸೋದು ನಿಲ್ಲುವುದಿಲ್ವೋ ಅಲ್ಲಿವರೆಗೆ ವಸುಲೋಕದಲ್ಲಿ ವಾಸ ಮಾಡ್ತಾರೆ. ಹಾಗೆ ಈಗ ಯಜುಸ್ಸಿಗೆ ಬಂದ್ರೆ, ಯಜುರ್ ಎಂಬುದು ಅದು ಇದು ಮತ್ತೆ ದಕ್ಷಿಣದಿಂದ ಪಶ್ಚಿಮ, ಅದು ಒಂದು ಕಡ್ಡಿ. ಹೀಗೆ ಹೇಳ್ತಾ ಬಂದಾಗ ಮಧುವಿದ್ಯೆ ಅದರಲ್ಲಿ ಇದು ರುದ್ರಲೋಕ, ವಸು ಆದ್ಮೇಲೆ ರುದ್ರ. ಎಲ್ಲಿಯವರೆಗೆ ಈ ಯಜುಸ್ ವೇದದ ಮಧುವಿನ ಸಾರವನ್ನ ಉಪಾಸನೆ ಮಾಡಿದವರು ಆಸ್ವಾದನೆ ಮಾಡ್ತಿರ್ತಾರೋ ಅವರಿಗೆ ಸೂರ್ಯ ಎಲ್ಲಿಯವರೆಗೆ ದಕ್ಷಿಣದಿಂದ ಪಶ್ಚಿಮಕ್ಕೆ ಸಂಚರಿಸ್ತಾ ಇರ್ತಾನೋ ಅಲ್ಲಿವರೆಗೆ ಅವರು ರುದ್ರಲೋಕದಲ್ಲಿ ಹಾಯಾಗಿ ಇರ್ತಾರೆ. ಅದೇ ರೀತಿಯಲ್ಲಿ ದಕ್ಷಿಣ ಇದು ಪಶ್ಚಿಮದಿಂದ ಉತ್ತರಕ್ಕೆ ಬರುವಾಗ ಸೂರ್ಯ ಎಲ್ಲಿಯವರೆಗೆ ಪಶ್ಚಿಮದಿಂದ ಉತ್ತರಕ್ಕೆ ಸಂಚರಿಸ್ತಿರ್ತಾನೋ ಅಲ್ಲಿಯವರೆಗೆ ಸಾಮಗಾನ ಮಾಡಿದವರಿಗೆ ಆ ಆದಿತ್ಯ ಲೋಕದ ವಾಸ. ಇದೆಲ್ಲ ನಿತ್ಯ ತಾನೆ, ಇದು ಯಾವುದು ಎಲ್ಲಿಯವರೆಗೆ ಅನ್ನಕ್ಕೆ ಪಾಯಿಂಟೇ ಇಲ್ಲ. ಪ್ರಪಂಚ ಇದೆ ಅಂದ್ರೆ ಸೂರ್ಯೋದಯ ಸೂರ್ಯಾಸ್ತಗಳಿದೆ. ಸೂರ್ಯೋದಯ ಸೂರ್ಯಾಸ್ತ ಇದೆ ಅಂದ್ರೆ ಸೂರ್ಯ ಪೂರ್ವದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಉತ್ತರಕ್ಕೆ, ಉತ್ತರದಿಂದ ಅದೇ ಗತಿಯಲ್ಲೇ ಎಷ್ಟು ಯುಗಗಳು ಕಳಿಲಿ, ಎಷ್ಟು ಮನ್ವಂತರಗಳು ಕಳಿಲಿ, ಎಷ್ಟು ಬ್ರಹ್ಮಗಳು ಕಳಿಲಿ ಬರ್ಲಿ, ಇದೇನೆ ನಿಶ್ಚಯ. ಹಾಗೆ ಇರುವುದರಿಂದ ಅವರು ಇಲ್ಲಿ ಆದಿತ್ಯ ಲೋಕದಲ್ಲಿ ಅಷ್ಟು ಕಾಲ ಅನುಭವಿಸ್ತಾರೆ. ಹಾಗೆ ಉತ್ತರದಿಂದ ಪೂರ್ವಕ್ಕೆ ಬರುವಾಗ ಸಾಧ್ಯ ಲೋಕ, ಅದು ಅಥರ್ವ. ಹೀಗೆ ಅದು ಮಧುವಿದ್ಯಾ, ಅದನ್ನ ಹೇಗೆ ಸಾಧನೆ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ಹೇಳ್ತಾರೆ. ಆದ್ರೆ ಈಗ ನಮಗೆ ಬರ್ತಾ ಇರುವ ವಿಷಯ ಯಾವುದು? ಯದಾ ಅತಮಃ. ಇವೆಲ್ಲ ಏನು ತಮನೆ. ಯಾಕೆ? ಇವೆಲ್ಲ ತ್ರಿಗುಣಾತ್ಮಕ. ಯಾಕೆ? ಋಗ್ ಯಜು ಸಾಮ ಅಥರ್ವ ಯಾವುದು ತ್ರೈಗುಣ್ಯ ವಿಷಯ ವೇದಾಹ, ಎಲ್ಲ ತ್ರಿಗುಣಾತ್ಮಕವಾಗಿದೆ. ಕೃಷ್ಣ ಹೇಳಿದಾನೆ ಎಲ್ಲಾ ಲೋಕಗಳು, ಎಲ್ಲಾ ದೇವತೆಗಳು, ಬ್ರಹ್ಮನನ್ನೂ ಹಿಡಿದು ಎಲ್ಲರೂ ತ್ರಿಗುಣಾತ್ಮಕರೇ. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಯದೇಭಿಸ್ತ್ರಿಭಿರ್ಮುಕ್ತಂ. ಆದ್ರಿಂದ ಎಲ್ಲ ಸತ್ವರಜಸ್ತಮೋ ಗುಣಾತ್ಮಕ ಆದ್ಮೇಲೆ ಅದೇನಾಗಿರ್ಬೇಕು? ಪ್ರಪಂಚವೇ. ಆದ್ರಿಂದ ಅಲ್ಲಿ ಪ್ರಪಂಚ ಉಪಶಮ ಇಲ್ಲ. ಹಾಗಾದ್ರೆ ಪ್ರಪಂಚ ಉಪಶಮ ಹೇಗಾಗೋದು? ಯಾವಾಗ ದಕ್ಷಿಣದಿಂದ ಉತ್ತರಕ್ಕೆ ಏರ್ತಾನೆ, ದಕ್ಷಿಣದಿಂದ ಆಗ ಅಲ್ಲಿ ಅಂದ್ರೆ ಕೆಳಗಿನಿಂದ ಅಧೋಗತಿಯಿಂದ ಊರ್ಧ್ವಕ್ಕೆ, ಈ ವೃತ್ತದಲ್ಲಿ ಇರುವಲ್ಲಿಯವರೆಗೆ ಅದು ಎಷ್ಟು ಯುಗ ಆಗ್ಬಹುದು, ಎಷ್ಟು ಬ್ರಹ್ಮ ಇದಾಗಬಹುದು, ಎಷ್ಟು ಮನ್ವಂತರಗಳು, ಎಷ್ಟು ಕಲ್ಪಗಳು ಏನಾದ್ರೂ ಕೂಡ ಇದು ವೃತ್ತ ಇದ್ದೇ ಇದೆ. ಆ ವೃತ್ತಾತೀತ ಆಗುವಂಥದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದಲೇ ಇಷ್ಟು ಮಂತ್ರಗಳಲ್ಲಿ ಹೇಳ್ಕೊಂಡು ಬಂದಿರೋದು ಅದನ್ನೇ ಈ ಮಧುವಿದ್ಯಾ ಎಂಬುದರಲ್ಲಿ ಛಾಂದೋಗ್ಯದಲ್ಲಿ ಕೂಡ ಹೇಳ್ತಾರೆ. ಹಾಗಾದಾಗ ಏನಾಗುತ್ತೆ? ಯಾವಾಗ ಅವನು ಕೆಳಗಿನಿಂದ ಮೇಲಕ್ಕೆ ಈ ವೃತ್ತಗತಿಯನ್ನ ದಾಟಿ ಬರ್ತಾನೆ, ಆಗ ಅಲ್ಲಿ ಏನಿಲ್ಲ, ಉದಯಾಸ್ತಮಾನಗಳಿಲ್ಲ. ಅಲ್ಲಿ ಆ ವೇದ, ಇದು ಛಾಂದೋಗ್ಯ ಉಪನಿಷತ್ತು ಅದನ್ನ ಹೇಳುತ್ತೆ. ಅಲ್ಲಿ ಈ ಉದಯಾಸ್ತಮಾನಗಳು ಎಂಬುದು ಇಲ್ಲ. ತತ ಊರ್ಧ್ವ ಉದೇತ್ಯ ನೈವ ಉದೇತ ನಾಸ್ತಮೇತಿ, ಇದು ಛಾಂದೋಗ್ಯದ ಮಾತು. ಅಲ್ಲಿಂದ ಮೇಲಕ್ಕೆ ಬಂದ ಮೇಲೆ ಅಲ್ಲಿ ನ ಉದೇತಿ, ಹುಟ್ಟೋದಿಲ್ಲ, ನಾಸ್ತಮೇತಿ, ಏನಾಗಿರ್ತಾನೆ? ಏಕಲ ಏವ, ಒಂದೇ ಒಂದೇ ಒಂದೇ. ಅದನ್ನೇ ಇಲ್ಲಿ ಶಿವ ಕೇವಲ ಅಂದಿದ್ದಾರೆ. ಅಲ್ಲಿ ಏಕಲ ಏವ, ಅವನು ಯಾವ ಭೇದವೂ ಇಲ್ಲದೆ ಅಲ್ಲಿರ್ತಾನೆ, ಅಲ್ಲಿ ಉದಯಾಸ್ತಮಾನಗಳಿಲ್ಲ. ಅದನ್ನೇ ಒಬ್ಬ ಯೋಗಿಯಾದವನು ಹೇಳುವಾಗ ಹೃದಾಕಾಶೆ ಚಿದಾದಿತ್ಯ ಭಾಸತೆ ಚ ನಿರಂತರಂ. ಈ ಒಂದು ಪ್ರಜ್ಞಾ ಯಾವುದನ್ನ ಇದರಲ್ಲಿ ಹೇಳಿದ್ರು, ಇಲ್ಲಿ ಹೇಳ್ತಾ ಇದ್ದಾರೆ ಹಿಂದಿನ ಮಂತ್ರದಲ್ಲಿ. ಆ ಪ್ರಜ್ಞೆಯನ್ನ ಪಡೆದ ಮೇಲೆ ಆ ಪ್ರಜ್ಞಾ ಎಂಬ ಹೃದಯ ಎಂಬ ಚಿದಾಕಾಶದಲ್ಲಿ, ಹೃದಾಕಾಶೆ ಚಿದಾದಿತ್ಯ, ಪ್ರಜ್ಞೆ ಎಂಬ ಆದಿತ್ಯ ಭಾಸತೆ ನಿರಂತರಂ, ಸದಾ ಬೆಳಗುತ್ತಾ ಇದ್ದಾನೆ.
ನಾಸ್ತಮೇತಿ ನೋದೇತಿ. ಅಲ್ಲಿ ಉದಯಾಸ್ತಮಾನಗಳಿಲ್ಲ. ಅಲ್ಲಿ ಏನಿದೆ? ಬೆಳಕು 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 ಬೆಳಕು, ಆನಂದ 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 ಆನಂದ, ಅದಷ್ಟೇ. ಅದು ಭಾಗವತದ ಆರಂಭದಲ್ಲಿ ನಾವು ನೋಡುದು. ಪರಮಾತ್ಮನ ಪರಮ ನೆಲೆ ಅದು, ಪರಮ ಶ್ರೇಣಿ ಅದು. ಅದನ್ನ ಈ ಮಂತ್ರ ಹೇಳ್ತಾ ಇದೆ. ಆ ರೀತಿಯಲ್ಲಿ ಇರುವಂತಹದನ್ನ ನಾವು ಅನುಭವಿಸಬೇಕು. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳುವಾಗಲೂ ಕೂಡ ಅದು ಸುವಿರೂಢ ಮೂಲ. ಯಾವುದು? ಶಿವ ಎಂಬುದು ಅದು ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಈ ಒಂದು ವೃತ್ತಾಕಾರದ ಮಧು ಇತ್ಯಾದಿ ವಿದ್ಯೆಗಳು, ಇಂದ್ರಿಯಾದಿಗಳು, ಅವುಗಳ ಆಕರ್ಷಣೆ, ಅವೆಲ್ಲವನ್ನ ದೃಢೇನ ಚಿತ್ವ ಏನ್ ಮಾಡ್ಬೇಕು? ತತಃ ಪದಂ ತತ್ ಪರಿಮಾರ್ಗಿತವ್ಯಂ. ಅದೆಲ್ಲ ಹಿಂದಿನ ಮಂತ್ರಗಳಲ್ಲಿ ಬಂದಿದೆ, ಹೃದಾ ಮನೀಷ. ಅದು ಯಸ್ಮಿನ್ ಗತ ನ ನಿವರ್ತಂತಿ. ಯಾವ ನೆಲೆಯನ್ನ ಮುಟ್ಟಿದ ಮೇಲೆ ಮತ್ತೆ ಈ ವೃತ್ತದೊಳಗೆ ಬಂದು ಬೀಳೋದಿಲ್ಲ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತ ಪುರಾಣಿ. ಅವನಿಂದ, ಆ ಪರಾತ್ಪರ ವಸ್ತುವಿನಿಂದ ಈ ಪುರಾಣ ತಮವಾದಂಥ ಜ್ಞಾನ, ಪುರಾಣ ತಮವಾದಂಥ ಸೃಷ್ಟಿ ಸ್ಥಿತಿ ಲಯ ಚಕ್ರ, ಇವೆಲ್ಲವೂ ಅವನಿಂದಲೇ ಬಂದಿದೆ, ಅವನೊಳಗೆ ಸೇರುತ್ತೆ. ಆದ್ರಿಂದ ಕೊನೆಯಲ್ಲಿ ಉಳಿಯೋದೇನು? ಅವನೇ. ಮೊದಲು ಉಳಿದಿದ್ದೇನು? ಅವನೇ. ಆದ್ರಿಂದ ಶಿವ ಕೇವಲ, ಅವನೊಂದೇ ಅವನೊಂದೇ ಅವನೊಂದೇ. ಆದ್ರಿಂದ ನ ಸತ್ ನ ಅಸತ್, ಹಾಗೆ ನ ದಿವಾ ನ ರಾತ್ರಿ. ಅಂದ್ರೆ ಅರ್ಥ ಏನು? ಯಾ ನಿಶಾ ಸರ್ವಭೂತಾನಾಂ. ಯಾವ ಯೋಗಿಗೆ ಜೀವಾತ್ಮ ಪರಮಾತ್ಮಗಳು ಒಂದಾಗಿ ಆನಂದಾಮೃತ ರಸದಲ್ಲಿ ಮುಳುಗಿದಾನೋ ಅವನಿಗೆ ಹಗಲಿ ಯಾವಾಗಾಯ್ತು, ರಾತ್ರಿ ಯಾವಾಗಾಯ್ತು ಗೊತ್ತಿಲ್ಲ. ಅದಕ್ಕೆ ನಾವು ಹಿಂದೆ ನೋಡಿಕೊಂಡಿದ್ದಂಥ ಕಥಾಭಾಗ, ಅಭಿರಾಮಿ ಅಭಿರಾಮ ಎಂಬಂಥ ಒಬ್ಬ ಜ್ಞಾನಿಯಾದವನು, ದೇವಿಯ ಆರಾಧಕನಾದವನು, ದೇವಿಯ ಉಪಾಸಕನಾದವನು, ದೇವಿಯಲ್ಲೇ ಮನಸ್ಸನ್ನ ಇಟ್ಟು ಸದಾ ದೇವಿ ಭಾವವನ್ನ ಭಾವಿಸ್ತಾ ಇದ್ದವನಿಗೆ ಎಲ್ಲಾ ದಿನ ಹುಣ್ಣಿಮೆನೆ. ರಾಜ ಬಂದು ಅಮಾವಾಸ್ಯೆ ಯಾವಾಗ ಅಂತ ಕೇಳಿದ್ರೆ, ಅಂದ್ರೆ ಹುಣ್ಣಿಮೆ ಅಮಾವಾಸ್ಯೆಗಳ ವ್ಯತ್ಯಾಸ ಇಲ್ಲದಂತೆ, ನಾಳೆ ಅಮಾವಾಸ್ಯೆ ಬರ್ತಾ ಇದೆ, ನಾಳಿದ್ದು ಹುಣ್ಣಿಮೆ ಅನ್ನುವಂತ ಮಾತನ್ನ ಹೇಳಿಬಿಟ್ಟಾಗ ರಾಜ ಅವನನ್ನ ಶಿಕ್ಷೆಗೆ ಒಳಪಡಿಸಿದ್ದು, ತಾಯಿ ತನ್ನ ಕಿವಿಯ ಓಲೆಯನ್ನ ಎಸೆದು ಆಗ ಹುಣ್ಣಿಮೆಯನ್ನ ನಿರ್ಮಾಣ ಮಾಡಿದ್ದು ಅದು ಮುಖ್ಯ ಅಲ್ಲ. ಇಲ್ಲಿ ಅಭಿರಾಮ ಅವನು ದೇವಿಯನ್ನ ಸದಾ ದೇವಿ ಭಾವದಲ್ಲಿ ಇರ್ತಿದ್ರಿಂದ ಅವನಿಗೆ ಎಲ್ಲಾ ದಿನ ಹುಣ್ಣಿಮೆನೆ. ಅಲ್ಲಿ ಇವತ್ತು ಚತುರ್ದಶಿನೋ ಏಕಾದಶಿನೋ ಏನಿಲ್ಲ, ಎಲ್ಲ ದಿನ ಹುಣ್ಣಿಮೆ ಹುಣ್ಣಿಮೆ. ಆ ರೀತಿಯಾದ ಆ ದ್ವಂದ್ವರಹಿತವಾದ ಸ್ಥಿತಿ, ಅದೇ ಸಮಾಧಿ ಸ್ಥಿತಿ. ಆ ದ್ವಂದ್ವರಹಿತ ಅನ್ನೋದನ್ನೇ ನ ರಾತ್ರಿ ನ ದಿವ ನ ಸತ್ ನ ಅಸತ್ ಎನ್ನುವ ರೂಪದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದಲೇ ನಾವು ಅನುಸ್ಮೃತಿಯಲ್ಲಿ ಕೂಡ ನೋಡುವಾಗ ಪ್ರಧಾನೇ ಪ್ರಕೃತಿಂಗ್ಯಾತೆ, ಮೊದಲಿಗೆ ಎಲ್ಲ ಹೇಳ್ಕೊಳ್ಳುವಾಗ ಪೃಥ್ವಿಂಗ್ ಯಾತು ಮೇ ಘ್ರಾಣಂ ಯಾತು ಮೇ ರಸನಾಜಲಂ, ಹಾಗೆ ಪೃಥ್ವಿ ಯಾತು ಸಲಿಲಂ ಆಪೋಗ್ನಿಂ ಅನಲೋನಿಲಂ, ಹೀಗೆ ಒಂದರೊಳಗೆ ಒಂದು ಲಯ ಮಾಡ್ತಾ ಬಂದಾಗ ಪ್ರಧಾನೇ ಪ್ರಕೃತಿಂಗ್ಯಾತೆ, ಅಲ್ಲೇನಿದೆ? ಗುಣ ಸಾಮ್ಯೇ ವ್ಯವಸ್ಥಿತೆ. ಅದೇ ಈ ಊರ್ಧ್ವ ನೆಲೆ, ವೃತ್ತ ನೆಲೆ ಅಲ್ಲ, ಆ ಊರ್ಧ್ವ ನೆಲೆ ಬಂದು ಬಿಟ್ಟಾಗ ಏನಿದೆ ಅಲ್ಲಿ? ಒಂದೇ ಗುಣ ಸಾಮ್ಯೇ ವ್ಯವಸ್ಥಿತೆ ಸರ್ವಕರಣೈಹಿ ವಿಯೋಗ. ಅದನ್ನೇ ಅತಮಃ ಅಂತ ಇಲ್ಲಿ ಹೇಳಿದ್ದಾರೆ. ಇಂದ್ರಿಯಗಳಿಲ್ಲ, ಚಿತ್ತ ಮನಸ್ಸು ಬುದ್ಧಿ ಅಹಂಕಾರಗಳಿಲ್ಲ, ಹಿಂದಿನ ಸಂಸ್ಕಾರಗಳನ್ನ ಹೊತ್ಕೊಂಡು ಬರಕ್ಕೆ ಅವುಗಳ ಪ್ರಭಾವದಿಂದ ಕೆಲಸ ಮಾಡುವ ಇಂದ್ರಿಯಗಳಿಲ್ಲ. ಆದ್ರಿಂದ ವಿಯೋಗ ಸರ್ವಕರಣೈಹಿ ಗುಣಭೂತೈಹಿ ಭವೇತ್. ಹಾಗೇನು? ನಿಷ್ಕೈವಲ್ಯ ಪದಂ, ಕೇವಲ ಪದ, ಕೇವಲ ಪದ. ಅದ್ಯಾವ್ದದು? ಶಿವ. ಅದನ್ನ ಅಲ್ಲಿ ಕೂಡ ಹೇಳ್ತಾರೆ. ಹಾಗೆ ಇದು ಎಲ್ಲ ಸಾಧನಾದಿಗಳಿಂದ ಒಬ್ಬ ಯೋಗಿಯಾದವನು ಪಡೆಯುವಂತ ಒಂದು ಪರಮ ಫಲ, ದ್ವಂದ್ವಾತೀತನಾಗುವಂಥ, ಗುಣಾತೀತನಾಗುವಂಥ, ಸರ್ವಕಾಲಾತೀತನಾಗುವಂಥ, ಸರ್ವಾತೀತನಾಗುವಂಥ, ಎಲ್ಲವನ್ನು ಅತೀತವಾದ ಅಂದ್ರೆ ಋಗ್ಯಜುಸ್ಸಾಮಾಥರ್ವಗಳ ಫಲರೂಪ, ಹಾಗೆ ರುದ್ರವಸು ಆದಿತ್ಯ ಸಾಧ್ಯಾದಿಗಳ ಲೋಕಗಳ ಫಲರೂಪ, ಆ ಎಲ್ಲವನ್ನೂ ಮೀರಿದ ನೆಲೆ ಅದು ಆ ಪ್ರಸೃತ ಪುರಾಣಿ. ಆದ್ರಿಂದಲೇ ಅದು ಎಲ್ಲಿಂದ ಹೇಗೆ ಬಂದಿದೆ? ಕೃಷ್ಣ
4ನೇ ಅಧ್ಯಾಯದಲ್ಲಿ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ. ನಾನು ಸೂರ್ಯನಿಗೆ ಹೇಳಿದೆ, ವಿವಸ್ವಾನ್ ಮನವೇ ಪ್ರಾಹ ಮನುಹು ಇಕ್ಷ್ವಾಕವೇ. ಹೀಗೆ ಪರಂಪರೆಯಲ್ಲಿ ಇದು ಬಂದಿದೆ. ಯಾವುದೂ ಕೂಡ ಆ ಪರಾತ್ಪರ ಮೂಲದಿಂದಾನೇ ಹೊರಟಿರೋದು. ನಾವು ಭಾಗವತ ನೋಡ್ತೇವೆ, ನಾರಾಯಣ ಬ್ರಹ್ಮನಿಗೆ ಹೇಳಿದ, ಬ್ರಹ್ಮ ನಾರದರಿಗೆ ಹೇಳಿದ್ರು, ನಾರದರು ವ್ಯಾಸರಿಗೆ, ವ್ಯಾಸರು ಶುಕನಿಗೆ, ಶುಕನು ಪರೀಕ್ಷಿತನಿಗೆ ಹೇಳುವಾಗ ಶೌನಕರು, ಇದು ಸೂತಮುನಿಗಳು, ಸೂತಮುನಿಗಳಿಂದ ಶೌನಕರು, ಹೀಗೆ ಅದು ಪರಂಪರೆಯಲ್ಲಿ ಹರಿದು ಬಂದಿರುವಂತ ಒಂದು ಜ್ಞಾನ ಸಂತತಿ. ಆ ಜ್ಞಾನ ಸಂತತಿಯಿಂದ ಅದೇ ಪ್ರಜ್ಞಾ, ಅದರಿಂದ ನಾವು ಹೊಂದೋದೇನು? ಸದಾನಂದಮಯಮಾತ್ಮಕವಾದ, ಸದಾ ಕ್ಷೇಮಮಯಾತ್ಮಕವಾದ, ಸದಾ ಶಮಾತ್ಮಕವಾದ, ಸದಾ ಕಲ್ಯಾಣಮಯಾತ್ಮಕವಾದ ಒಂದು ನೆಲೆ. ಯಾವ ಭೇದ ಭಾವಗಳಿಲ್ಲದ, ಭೇದ ಭಾವಗಳು ಅಳಿದ ನೆಲೆ, ಪ್ರಪಂಚ ಉಪಶಮವಾದ ನೆಲೆ ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಯದಾ ಅತಮಃ, ಯಾವಾಗ ಜೀವಿಯಾದವನು ಹೃದಾ ಮನೀಷಾ ಮನಸಾ, ತಾನು ಈ ಎಲ್ಲ ಒಂದು ಸಾಧನೆಗಳಿಂದ ಸಾಧನವನ್ನ ಮಾಡ್ತಾ ಬರ್ತಾನೋ, ಆಗ ಅವನಲ್ಲಿ ಏನಾಗುತ್ತೆ? ಅತಮಃ, ತಮಸ್ಸು, ಅಜ್ಞಾನ ಅಂಧಕಾರ ಎನ್ನುವುದು ಹೊರಟೋಗುತ್ತೆ. ಅಜ್ಞಾನ ಅಂಧಕಾರ ಹೊರಟಾಗ ಏನಾಗುತ್ತೆ? ದ್ವಂದ್ವಗಳು ಉಳಿಯೋದಿಲ್ಲ. ದ್ವಂದ್ವ ಎನ್ನುವುದು ಪ್ರಪಂಚ, ಪ್ರಪಂಚ ಎಂಬುದು ಮಾಯ, ಮಾಯ ಎಂಬುದೇ ತಮ. ಆದ್ರಿಂದ ಅದರಿಂದ ಹೊರಗೆ ಬರುವುದು. ಆದ್ರಿಂದ ಅಲ್ಲಿ ಹಗಲು ರಾತ್ರಿಗಳಿಲ್ಲ, ಸತು ಅಸತ್ತುಗಳಿಲ್ಲ. ಅಲ್ಲಿರುವುದು ಕೇವಲ ಮಂಗಳ ಮಂಗಳ ಮಂಗಳ, ಆನಂದ ಆನಂದ ಆನಂದ. ಆ ರೀತಿಯಾದಂಥ ಒಂದು ಅನುಭೂತಾತ್ಮಕವಾದಂಥ ಒಂದು ನೆಲೆ, ಅದು ಅಕ್ಷರ. ಅಲ್ಲಿಗೆ ಸೇರಿದವನು ಮತ್ತೊಮ್ಮೆ ಹಿಂತಿರುಗಿ ಬರುವುದಿಲ್ಲ. ಅಂಥ ಒಂದು ನೆಲೆಯನ್ನ ಯಾರೊಬ್ಬನೂ ಪಡಿಬೇಕು. ಯಾರೊಬ್ಬನೂ ಪಡೆಯೋದಕ್ಕೆ ಈ ಶರೀರ ಎಂಬುದನ್ನ ಪಡೆದಿದ್ದಾನೆ. ಅದಕ್ಕೇನು ಸಾಕ್ಷಿ ಅಂದ್ರೆ, ಈಗ ನಾವು ಹೇಳಿದ್ವಲ್ಲ, ಪರಂಪರೆಯಲ್ಲಿ ಬೇಕಾದಷ್ಟು ಈ ಮಧುವಿದ್ಯೆಯನ್ನ ಹೇಳುವಾಗಲೂ ಕೂಡ ನಾನು ಅವಾಗ್ಲೇ ಹೇಳಿದ್ನಲ್ಲ, ಮಧುವಿದ್ಯೆ ಯಾರಿಂದ ಯಾರಿಗೆ? ತದ್ಧಯೇ ತದ್ ಬ್ರಹ್ಮ. ಮಧುವಿದ್ಯೆಯನ್ನ ಬ್ರಹ್ಮನು, ಬ್ರಹ್ಮಣ ಪ್ರಜಾಪತಿ, ಪ್ರಜಾಪತಿಯಿಂದ ಪ್ರಜಾಪತಿ ಮನವೇ, ಮನುಹು ಪ್ರಜಾಭ್ಯ, ಅಂದ್ರೆ ಯಾವ ಋಷಿ ಮುನಿಗಳಿದ್ದಾರೆ, ದೇವರ್ಷಿ ರಾಜರ್ಷಿ ಮೊದಲಾದ ಋಷಿಗಳು, ಅವರಿಗೆ, ಅವರಿಂದ ಉದ್ದಾಲಕ, ಆರುಣಿಯ ಮಗನಾದಂಥ ಉದ್ದಾಲಕನಿಗೆ. ಹೀಗೆ ಅದು ಪರಂಪರೆಯಲ್ಲಿ ಹರಿದು ಬಂದಿದೆ. ಇದು ಕಟ್ಟುಕಥೆಯಲ್ಲ ಅನ್ನುವುದನ್ನ ಅಲ್ಲಿ ಕೂಡ ಹೇಳಿದ್ದಾರೆ. ಹಾಗೆ ಈ ವಿದ್ಯೆ ಎಂಬುದು ಇದು ಒಂದು ರೀತಿಯ ಅರ್ಥ. ಇನ್ನು ನಾವು ಮೊದಲೇ ಹೇಳಿಕೊಂಡ್ವಲ್ಲ, ಏನದು? ಈ ನ ರೂಪಮಸ್ಯೇಹ ತಥೋಪಲಭ್ಯತೆ ಅಂತ ಹೇಳುವಾಗ ಮೊದಲಿಗೆ ಏನು? ಊರ್ಧ್ವ ಮೂಲ ಮಧಶಾಖಂ ಎಲ್ಲ ಮುಂದೆ ಕೂಡ ನಮಗ್ ಬರುತ್ತೆ. ಇದು ಯಾವುದು? ಮುಂದಿನ ಮಂತ್ರದಲ್ಲಿ. ಹಾಗೆ ಇಲ್ಲಿ ಇದಕ್ಕೆ ರೂಪಾದಿಗಳಿಲ್ಲ, ನಾಮಗಳಿಲ್ಲ, ಇದಕ್ಕೆ ಆದಿ ಅಂತ್ಯಗಳಿಲ್ಲ ಅಂತೆಲ್ಲ ಹೇಳುವಾಗ ಆ ವೃಕ್ಷದ ಸ್ವರೂಪವನ್ನ ಹೇಳುತ್ತೆ. ಶಂಕರಾಚಾರ್ಯರು ಭಗವದ್ಗೀತೆಯಲ್ಲಿ ಅದಕ್ಕೆ ಭಾಷ್ಯವನ್ನ ಬರೆಯುವಾಗ ಪುರಾಣದ ಒಂದು ವಿಸ್ತಾರ ಕಥೆಯ ರೂಪದ ಇದನ್ನೇ ಹೇಳಿದ್ದಾರೆ. ಅಂದ್ರೆ ಆ ಮರ ಎಷ್ಟು ಪುರಾಣ ಅಂತ, ಎಷ್ಟು ಹಳೆ, ಅದರ ಕೊಂಬೆಗಳು ಏನೇನು, ಹಾಗೆಲ್ಲ ಹೇಳ್ತಾರೆ. ಒಟ್ಟಿನಲ್ಲಿ ಈಗ ಪುರಾಣ ಅನ್ನುವುದು ಈ ವೃಕ್ಷಕ್ಕೂ ಅನ್ವಯಿಸುತ್ತೆ. ವೃಕ್ಷ ಯಾವುದು? ವಿಶ್ವ. ಆ ವಿಶ್ವ ಯಾರದು? ಪರಮಾತ್ಮನದು. ಅದನ್ನ ನಾವು ಹಿಂದಿಂದ ಹೇಳಿಕೊಂಡು ಬಂದಿದ್ದೇವೆ. ಆದ್ರಿಂದ ಪ್ರಪಂಚ ಎಂಬುದು ಪರಮಾತ್ಮನನ್ನ ಕಾಣುವುದಕ್ಕೆ ಬಾಧಕವಲ್ಲ. ಬಾಧಕ ಯಾವುದು? ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಇಂದ್ರಿಯಗಳು. ಅದನ್ನ ಹೃದಯ ಮನೀಷ ಮನಸ, ಅದನ್ನ ಶುದ್ಧ ಮಾಡಿಕೊಳ್ಬೇಕು. ಯಾವ ರೀತಿಯಲ್ಲಿ? ಇದು ಪರಮಾತ್ಮನದು, ಇದು ಪರಮಾತ್ಮನದು, ಇದು ಪರಮಾತ್ಮನದು, ಇದು ಪರಮಾತ್ಮನದು, ಇದು ಪರಮಾತ್ಮನಿಂದ ವಿಕಾಸಗೊಂಡಿದೆ, ಇದಕ್ಕೆ ಪರಮಾತ್ಮನೇ ಮೂಲ, ಪರಮಾತ್ಮ ಮೂಲದಿಂದ ಇದು ಬಂದಿದೆ. ಅದನ್ನ ನಾವು ಆ ವಿವೇಕವನ್ನ ಹೇಳ್ಕೊಳ್ತಾ ಇದ್ದಾಗ ಪ್ರಪಂಚ ಏನಾಗಲ್ಲ? ಬಾಧಕವಾಗಲ್ಲ. ಪ್ರಪಂಚದ ಅಣುವು ಕೂಡ ಆ ಪರಾತ್ಪರ ವಸ್ತುವಾಗಿ ಅನುಭವಕ್ಕೆ ಒಬ್ಬ ಯೋಗಿಗೆ ಬರುತ್ತೆ, ಅನುಭವಿಗೆ ಬರುತ್ತೆ. ಅವನು ಪ್ರಪಂಚದಲ್ಲಿ ಆ ಪರಾತ್ಪರ ವಸ್ತುವನ್ನ ಕಾಣ್ತಾನೆ. ಆದ್ರಿಂದ ಇದು ಕೂಡ ಪುರಾಣಿ.
ಮತ್ತೆ ಇದು ಯಾವ ಒಂದು ಮನ್ವಂತರದಲ್ಲಾಯ್ತು, ಯಾವ ಒಂದು ಬ್ರಹ್ಮಕಾಲದಲ್ಲಾಯ್ತು ಅಂದ್ರೆ, ಬ್ರಹ್ಮ ಯಾರೇ ಆಗಿದ್ರು, ಯಾವುದೇ ಮನ್ವಂತರ ಆಗಿದ್ರು, ಸ್ವಯಂಭುವ, ಚಾಕ್ಷುಷ, ಆ ಈ ತಾಮಸ, ಯಾವುದೇ ಮನ್ವಂತರ ಆಗಿದ್ರು, ಎಲ್ಲ ಕಾಲದಲ್ಲೂ ಕೂಡ ಇದೇ ಇದೇ ಇದೆ. ಅಂದ್ರೆ ಪರಾತ್ಪರ ವಸ್ತುವಿನಿಂದ ಸೃಷ್ಟಿ ವಿಕಾಸವಾಗುವ ರೀತಿ ಇದೆ. ವಿಕಸಿತವಾದ ಸೃಷ್ಟಿಯಿಂದ ಪರಮಾತ್ಮನಲ್ಲಿ ಸೇರುವ ದಾರಿಯೂ ಕೂಡ ಇದೆ. ಆದ್ರೆ ಇಲ್ಲಿ ಮಧ್ಯದಲ್ಲಿ ಈ ವೃತ್ತ ಎನ್ನುವುದೊಂದು ಸೇರಿಕೊಳ್ತು. ಆದ್ರಿಂದ ಬಂದಿದ್ದು ಹೇಗೆ? ಮೇಲಿನಿಂದ ಮರದಿಂದನೇ ಬಂತು. ಹೀಗೆ ವಿಕಾಸಗೊಂಡಾಗ ಏನಾಗ್ಬಿಡ್ತು? ಶಾಖೋಪಶಾಖೆಗಳಾದಾಗ ಅದು ವೃತ್ತ ರೂಪವನ್ನ ತಳೀತು. ಆದ್ರೆ ಕೆಳಕ್ಕೆ ಮತ್ತೆ ಬಂದಿದ್ ಹೀಗೇನೆ. ಆದ್ರಿಂದ ಕೆಳಗಿನಿಂದ ಮೇಲಕ್ಕೆ ಹೋಗುವಾಗ್ಲೂ ವೃತ್ತದ ದಾರಿಯನ್ನ ಹಿಡಿಯದೆ ಕೆಳಗಿನಿಂದ ಮೇಲಿನ ದಾರಿಯನ್ನೇ ಹಿಡಿದರೆ ಅಲ್ಲಿ ಅದ್ಯಾವ್ದದು ಮೇಲಿನ ದಾರಿ? ವಿವೇಕ ಎನ್ನುವುದು. ಇದು ಸತ್ತು, ಇದು ಅಸತ್, ಇದು ನಿತ್ಯ, ಇದು ಅನಿತ್ಯ, ಇದು ಆತ್ಮ, ಇದು ಅನಾತ್ಮ. ಅದು ಕೆಳಗಿನಿಂದ ಮೇಲಕ್ಕೆ ಹೋಗುವ ದಾರಿ. ಅದೇ ಮನೀಷ. ಆ ರೀತಿಯಾದಂತ ಒಂದು ವಿವೇಕ ಅನ್ನುವ ಕತ್ತಿಯಿಂದ ಇದನ್ನ ಕತ್ತರಿಸಿದರೆ ಆಗ ಈ ವೃತ್ತ ಹೊರಟೋಯ್ತು. ಕೊಂಬೆಗಳೆಲ್ಲ ಕತ್ತರಿಸಿದ್ರೆ ಎಲ್ಲಿದೆ? ಬೇರಿಂದ ಬೇರು, ಬೇರಿಂದ ಬೇರು. ಆ ರೀತಿಯಾದ ಗತಿ ಅದನ್ನ ಈ ಮಂತ್ರ ನಮಗೆ ತಿಳಿಸ್ತಾ ಇದೆ. ಹಾಗೆ ನಾವು ಪಡೆದಂತ ಪ್ರಜ್ಞೆ ಇದೆಯಲ್ಲ, ಅದು ಆನಂದಮಯವಾದ ಧಾಮ, ಅದು ಪ್ರಜ್ಞಾಮಯವಾದ ಧಾಮ, ವಿವೇಕಮಯವಾದ ಧಾಮ, ಬೆಳಕು ಬೆಳಕು ಬೆಳಕಿನ ಧಾಮ ಅನ್ನುವುದನ್ನು. ಯದಾ ಆ ತಮಃ ತನ್ನ ದಿವ. ಹಾಗಾದ್ರೆ ಇದನ್ನ ಯಾರೋ ಕಂಡು ಹಿಡಿದ್ರ? ಅದ್ ಮೊದಲ್ ಇರ್ಲಿಲ್ವಾ? ಈಗ ಕೊಲಂಬಸ್ ಅಮೇರಿಕಾ ಕಂಡು ಹಿಡ್ದ ಅಂದ್ರೆ ಅದ್ ಮೊದ್ಲಿರ್ಲಿ ಇತ್ತು. ಇದ್ದಿದ್ದನ್ನ ಅವನ್ ನೋಡ್ದ ಅಷ್ಟೇ. ಹಾಗೆ ಈ ಎಲ್ಲ ಋಷಿಗಳು, ಎಲ್ಲ ಅನುಭವಿಗಳು ತಾವು ಯಾವುದು ಪುರಾಣಿ ಅತ್ಯಂತ ಇದರಿಂದ ಇದೆಯೋ, ಯಾವುದು ಅತ್ಯಂತ ಪುರಾತನವಾದ ಕಾಲದಿಂದಲೂ ಕೂಡ ಇದೆಯೋ ಅದು ಅನ್ನುವುದನ್ನ ಅದು ಎಂದಿಗೂ ಕೂಡ ಇರುವಂತಹದೇ ಅನ್ನುವುದನ್ನ ಇದು ಹೇಳ್ತಾ ಇದೆ. ಆದ್ರಿಂದ ಇದು ಅತ್ಯಂತ ಪ್ರಾಚೀನ ವಿಕಾಸ. ಅಂದ್ರೆ ಸೃಷ್ಟಿ ಸ್ಥಿತಿ ಲಯಾದಿಗಳು ಕೂಡ ಪ್ರಾಚೀನ, ಭಗವನ್ಮೂಲ ಎನ್ನುವುದು ಪ್ರಾಚೀನ. ಆ ಭಗವನ್ಮೂಲವಾದ ಜ್ಞಾನದಿಂದ ಮೇಲಕ್ಕೆ ಸಾಗಬೇಕು ಅನ್ನುವ ದಾರಿಯೂ ಕೂಡ ಪ್ರಾಚೀನ. ಅದು ಪುರಾಣ ಪ್ರಸೃತ. ಆದ್ರಿಂದ ಇದನ್ನ ಕೂಡ ನಾವು ಪ್ರಸೃತಾ ಪುರಾಣಿ ಅನ್ನುವ ತತ್ವವನ್ನ ಪ್ರಪಂಚಕ್ಕೂ ತಗೊಳ್ಬಹುದು, ಪ್ರಜ್ಞೆಗೂ ತಗೊಳ್ಬಹುದು. ಮುಕ್ತಿದಾಯಕವಾದ ಈ ಒಂದು ಅನುಭವ ಪರಂಪರೆಯಲ್ಲಿ ಹೇಗೆ ವಿಕಾಸಗೊಳ್ತಾ ಬಂದಿದೆ ಎನ್ನುವುದರಲ್ಲೂ ಕೂಡ ಸೇರಿಸಿಕೊಳ್ಳಬೇಕು. ಯಾಕೆ ಅಂದ್ರೆ ಇದು ಎಲ್ಲಾ ಕಾಲದಲ್ಲಿ ಇರುವಂತದ್ದು. ಆದ್ರಿಂದಲೇ ಇದನ್ನು ಒಬ್ಬ ಕಂಡು ಹಿಡ್ದ. ಇದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಏನು ಮರದಿಂದ ಆಪಲ್ ಬಿದ್ದಿದ್ದನ್ನ ನೋಡಿದಾಗ್ಲೇ ಗ್ರಾವಿಟೇಷನ್ ಫೋರ್ಸ್ ಅನ್ನೋದು ಬಂದಿದ್ದಲ್ಲ, ಎಲ್ಲಾ ಕಾಲದಲ್ಲಿ ಇದೆ. ಅದು ಅವನು ಕಂಡು ಹಿಡ್ಕೊಂಡ ಆಗ ಅಷ್ಟೇ. ಅದೇ ರೀತಿಯಲ್ಲಿ ಇವೆಲ್ಲವೂ ಎಲ್ಲಾ ಕಾಲದಲ್ಲಿ ಇರುವಂತಹುದು ಎನ್ನುವುದನ್ನ ಮನನ ಮಾಡಿಕೊಂಡು ನಿತ್ಯಾನಿತ್ಯ ವಿವೇಕದಿಂದ ನಾವು ಮುಂದೆ ಸಾಗಬೇಕು ಅನ್ನುವುದನ್ನ ಹೇಳ್ತಾ ಮುಂದಿನ ಮಂತ್ರ. ನೈನ ಮೂರ್ಧ್ವಂ ನ ತಿರಿಯಂಚಂ ನ ಮಧ್ಯೆ ನ ಮಧ್ಯೆ ಪರಿಜಗ್ರಭತ್. ನೈನ ಮೂರ್ಧ್ವಂ ನ ತಿರಿಯಂಚಂ ನ ಮಧ್ಯೆ ಪರಿಜಗ್ರಭತ್ ನ ತಸ್ಯ ಪ್ರತಿಮಾ ಅಸ್ತಿ ಯಸ್ಯ ನಾಮ ಮಹದ್ಯಶಃ. ಯಾವುದನ್ನ ನಾವು ಕೇವಲ ಶಿವ ಅಂತ ಹೇಳಿದುವೋ ಅದರ ಮೇಲಕ್ಕೆ ಯಾರು ಇಲ್ಲ, ಅದರ ಅಡ್ಡಡ್ಡಕ್ಕೆ ಈ ಕಡೆ ಕೊಂಬೆ ಆ ಕಡೆ ಕೊಂಬೆ ಆ ತರಹ ಯಾರು ಇಲ್ಲ, ಮಧ್ಯದಲ್ಲಿ ಯಾರು ಇಲ್ಲ. ಮತ್ತೆ ಆ ಪರಾತ್ಪರ ವಸ್ತುವನ್ನ ಮಧ್ಯದಲ್ಲಿ ಹಿಡ್ಕೊಂಡಿದ್ದೇನೆ, ಪಕ್ಕದಲ್ಲಿ ಹಿಡ್ಕೊಂಡಿದ್ದೇನೆ, ಕೆಳಗೆ ಆ ತರಹ ಕೂಡ ಇಲ್ಲ. ಅದನ್ನೇ ಇದರಲ್ಲಿ ಸ್ವರೂಪೋಪಲಕ್ಷಣ ಸ್ತೋತ್ರದಲ್ಲಿ ಶಂಕರರು ಹೇಳುವಾಗ, ನ ಚೋರ್ಧ್ವಂ ನ ಚಾಧೋ ನ ಅಂಚ ನ ಚ ಅಂತಃ ನ ಬಾಹ್ಯಂ ನ ಮಧ್ಯಂ ನ ತಿರಿಯಕ್ ನ ಪೂರ್ವಾಪರಾದಿಕ್. ಇದೇ ಮಂತ್ರದ್ದೇ ಅಂತ ಹೇಳ್ಬೋದು. ಅಲ್ಲಿ ಏನಿದೆ? ವಿಯದ್ವ್ಯಾಪಕತ್ವಾತ್, ವಿಯತ್ತಿನಂತೆ ವ್ಯಾಪಕವಾಗಿದೆ. ಅದು ಇದ್ರೊಳಗಿದೆ ಇದ್ರೊಳಗಿಲ್ಲ ಅಂತ ಹೇಳುವಂತಿಲ್ಲ. ಆದ್ರಿಂದಲೇ ಅದು ಉಪಮಾ ನ ಪ್ರತಿಮಾ ತಸ್ಯ ಪ್ರತಿಮಾನ. ಅದ್ಯಾವ್ದದು? ತದೇಕೋ ವಶಿಷ್ಠ ಶಿವೋಹಂ.
ಅದು ಒಂದೇ ಅವಶಿಷ್ಟವಾಗಿರುವುದು ಶಿವ ಎಂಬುದೊಂದೇ. ತದೇಕೋ ಅವಶಿಷ್ಟ ಶಿವ ಕೇವಲೋಕಂ. ಅದು ಒಂದೇ ಉಳಿದಿರುವುದು ಶಿವ ಎಂಬುದು ಒಂದೇ. ಆದ್ರಿಂದ ಇಲ್ಲಿ ನಯನ ಮೂರ್ಧ್ವಂ ನ ತಿರಿಯಂಚಂ ನ ಮಧ್ಯೆ ಪರಿಜಗ್ರಭತ್. ಇದನ್ನ ಯಾವುದನ್ನ, ಯಾವುದು ಎಲ್ಲ ಹೇಗೆ ವಿಯದ್ವ್ಯಾಪಕತ್ವಾತ್ ಆಕಾಶದಂತೆ ವ್ಯಾಪಕವಾಗಿರುವುದರಿಂದ ಯಾರು ಅದನ್ನ ಮಧ್ಯದಲ್ಲಿ, ಪಕ್ಕದಲ್ಲಿ, ಕೆಳಗೆ, ಮೇಲೆ ಅಂತ ಆಕಾಶವನ್ನ ಹೇಗೆ ಹಿಡ್ಕೊಳ್ಳೋದು? ಇದೆಲ್ಲ ಆಕಾಶವೇ ಅಲ್ವಾ, ಹೇಗೆ ಹಿಡ್ಕೊಳ್ಳೋದು? ಅದರಂತೆ ಅದನ್ನ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಸ್ಯ ಪ್ರತಿಮಾ ನಾಸ್ತಿ. ಅದನ್ನು ಯಾರಿಗ್ ಹೋಲಿಸೋದು, ಯಾವುದಕ್ಕೆ ಹೋಲಿಸೋದು? ಯಾವುದಕ್ಕೂ ಕೂಡ ಹೋಲಿಸುವುದಕ್ಕೆ ಬರೋದಿಲ್ಲ. ಅದರ ಹೆಸರೇನಪ್ಪಾ ಅಂದ್ರೆ ಯಶಃ, ಮಹತ್ ಯಶಃ. ಅದು ದೊಡ್ಡದು, ಅದು ಅತ್ಯಂತ ಯಶಸ್ಸು ಅನ್ನುವ ಶಬ್ದದಿಂದ ಕೂಡಿರುವಂಥದ್ದು ಅನ್ನುವುದಾಗಿ ಈ ಮಂತ್ರ ನಮಗೆ ಹೇಳ್ತಾ ಇದೆ. ನ ಏನಂ ಊರ್ಧ್ವಂ. ಏನಂ ಅಂದಾಗ ಯಾವುದನ್ನ ಶಿವಂ ಕೇವಲಂ ಅಂತ ನಾವು ಹೇಳಿದ್ವೋ, ಯಾವುದು ಪ್ರಸೃತಾ ಪುರಾಣಿ ಅಂತ ನಾವು ಹೇಳಿದ್ವೋ, ಯಾವುದು ಅಕ್ಷರಂ ಸವಿತುಹು ವರೇಣ್ಯಂ ಎಂಬುದಾಗಿ ಹೇಳಿದ್ವೋ ಅದನ್ನ ಊರ್ಧ್ವಂ ಮೇಲಾಗಲಿ, ತಿರ್ಯಂಚಂ ಅಡ್ಡಡ್ಡಲಾಗಿ ಆಗಲಿ, ಮಧ್ಯದಲ್ಲಿ ಆಗಲಿ, ಪರಿಜಗ್ರಭತ್ ನ ಹಿಡಿದುಕೊಳ್ಳುವುದು ಅನ್ನುವುದು ಸಾಧ್ಯ ಇಲ್ಲ. ಯಾರೂ ಕೂಡ ಹಾಗೆ ಹಿಡಿದುಕೊಳ್ಳೋದಕ್ಕೆ ಆಗಲ್ಲ. ತಸ್ಯ ಯಾವುದು ಈಗ ನಾವು ಹೇಳಿದ್ವಿ ಕೇವಲ ಇತ್ಯಾದಿ, ಅದು ವಿಯದ್ವ್ಯಾಪಕತ್ವಾತ್. ಅದರಂತೆ ವಿಯತ್ತಲ್ಲ, ಅದನ್ನ ಯಾರಿಗೂ ಹೋಲ್ಸಕ್ಕಾಗಲ್ಲ. ಸಮುದ್ರಕ್ಕೆ ಹೋಲ್ಸೋಣ ಅಂದ್ರೆ ಸಮುದ್ರಕ್ಕೆ ಸಮುದ್ರ, ಹಾಗೆ ಆಕಾಶಕ್ಕೆ ಆಕಾಶ, ಪರಮಾತ್ಮನಿಗೆ ಅದೇ, ಬೇರೆ ಇನ್ಯಾವ ಉಪಮೆ ಕೊಡಕ್ಕಾಗಲ್ಲ. ನ ತಸ್ಯ ಪ್ರತಿಮಾ ಅಸ್ತಿ. ಅದಕ್ಕೆ ಪ್ರತಿಮೆ ಎಂಬುದು ಇಲ್ಲ. ಯಸ್ಯ ನಾಮ ಮಹದ್ಯಶಃ. ಯಾವುದನ್ನ ಪರಮಾತ್ಮ ಅಂತ ನಾವು ಕರೀತಾ ಇದ್ದೇವೋ ಅದರ ಹೆಸರೇನಪ್ಪಾ ಅಂದ್ರೆ ಯಶಃ, ಮಹದ್ಯಶಃ ಎಂಬುದು. ಹೀಗೆ ಹೇಳುವಾಗ ಇದು ಗುಣಾತೀತ, ಕಾಲಾತೀತ, ದೇಶಾತೀತ, ಭಾವಾತೀತ, ಎಲ್ಲ ಅತೀತ. ಆದ್ದರಿಂದಲೇ ಇದನ್ನ ಯಾವ ಭಾಗದಿಂದಲೂ ಕೂಡ ಹಿಡಿಯೋದಕ್ಕೆ ಬರುವುದಿಲ್ಲ ಅನ್ನುವುದನ್ನ ಇಲ್ಲಿ ನಾವು ಭಾವಿಸ್ಕೊಳ್ಬೋದು. ಅದಕ್ಕೆ ನಾವು ಉದಾಹರಣೆಯಾಗಿ ನೋಡೋದು ಭಾಗವತದಲ್ಲಿ, ಮಹಾಭಾರತದಲ್ಲಿ ದುರ್ಯೋಧನ ಕೃಷ್ಣನನ್ನ ಕಟ್ಟಾಕ್ತೀನಿ ಅಂತ ನೋಡ್ತಾನೆ. ಎಲ್ಲಿ ಕಟ್ಟಾಕ್ದ, ಹೇಗ್ ಕಟ್ಟಾಕ್ದ? ಅವನು ಎಲ್ಲಿ ಯಾರಿಗಾದರೂ ಸಿಕ್ಕುವುದಕ್ಕೆ ಸಾಧ್ಯ ಏನು? ಹಾಗೆ ಸಿಗ್ತಾನೆ, ಕಟ್ಟಾಕಿಸ್ಕೊಳ್ಳಲ್ಪಡ್ತಾನೆ ಅಂದ್ರೆ ಅದು ಭಕ್ತಿಗೆ ಮಾತ್ರ. ಅದಕ್ಕೂ ಮತ್ತೆ ದೃಷ್ಟಾಂತ ಯಶೋಧಾದೇವಿ. ಯಶೋಧಾದೇವಿ ಕೃಷ್ಣನನ್ನ ಕಟ್ಟಾಕ್ತೀನಿ ಅಂತ ಪ್ರಯತ್ನ ಪಟ್ಟಾಗ ಅವನು ಅದಕ್ಕೆ ಬದ್ಧನಾಗಲಿಲ್ಲ. ಆದ್ರೆ ಅವಳ ಭಕ್ತಿ, ಅವಳ ಹೃದಯ ಶುದ್ಧತೆ, ಅವಳ ಭಾವಕ್ಕೆ ಬದ್ಧನಾಗಿ ಅವಳ ಕೈಯಲ್ಲಿ ಕಟ್ಟಾಕಿಸ್ಕೊಂಡ. ಮತ್ತೆ ಅವನೇ ಅಂಬರೀಷಾದಿ ಚರಿತೆಯಲ್ಲಿ ದೂರ್ವಾಸಾದಿ ಮುನಿಗಳಿಗೆ ಹೇಳುವಾಗ ಹೇಳ್ತಾನೆ, ಭಕ್ತರ ಹೃದಯದಲ್ಲಿ ನಾನು ಕಟ್ಟಿ ಹಾಕಲ್ಪಡ್ತೇನೆ, ಇನ್ನು ಯಾರಿಗೂ ಯಾವುದಕ್ಕೂ ಬದ್ಧನಾಗಲ್ಲ. ಆದ್ರಿಂದಲೇ ಪುಟಾಣಿ ಪ್ರಹ್ಲಾದ ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಎಲ್ಲೆಲ್ಲಿದ್ದಾನೆ ಅಂದಾಗ ಇಲ್ಲಿದ್ದಾನೆ, ಅವನ ಮಾತನ್ನ. ಆದ್ರಿಂದಲೇ ನಿಜಂಕರ್ತುಂ ಸತ್ಯಂಕರ್ತುಂ ನಿಜ ಭೃತ್ಯ ಭಾಷಿತಂ. ತನ್ನ ಭೃತ್ಯನಾಡಿದ ಮಾತನ್ನ ಸತ್ಯ ಮಾಡಲು. ಹಾಗೆ ಆದ್ರಿಂದ ಎಲ್ಲಿ ಅಂದ್ರೆ ಹಾಗೆ ಮಾತ್ರ ಅವನು ಬದ್ಧನಾಗುತ್ತಾನೆ ಹೊರತು ಸತ್ಯಕ್ಕೆ ಮತ್ತೆ ಭೃತ್ಯನಿಗೆ, ಭಕ್ತಿಗೆ, ಶುದ್ಧ ಹೃದಯಕ್ಕೆ ಬದ್ಧನಾಗುತ್ತಾನೆ. ಹಾಗಲ್ಲದೆ ಅವನನ್ನ ಬಂಧನ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದಕ್ಕೆ ದುರ್ಯೋಧನನ ಒಂದು ಕಡೆ, ಸಾಧ್ಯ ಇದೆ ಅನ್ನುವುದಕ್ಕೆ ಯಶೋದೆ ಒಂದು ಕಡೆ. ಹಾಗೆ ದೃಷ್ಟಾಂತವನ್ನ ನೋಡ್ತಾ ಹೋದಾಗ ಅವನು ಅಪಾರ. ಆದ್ರಿಂದಲೇ ಮೊದಲಿಂದ ಹೇಳಿಕೊಂಡು ಬಂದಿದ್ದಾರೆ ಏನು, ಸಹಸ್ರಾಕ್ಷ, ಸಹಸ್ರಪಾತ್, ಪಾಣಿ, ಪಾದ ಎಲ್ಲ ಸಹಸ್ರ ಅಂದ್ರೆ ಅತೀತ ಅತೀತ ಅತೀತ. ಆದ್ರಿಂದೇ ಅವನು ಏನು ಪ್ರತಿಮಾನಾಸ್ತಿ. ಅವನನ್ನ ಯಾವುದಕ್ಕೂ ನಾವು ಹೋಲಿಸಕ್ಕೆ ಬರಲ್ಲ. ಅಷ್ಟು ಅಪ್ರತಿಮನಾದವನು ಅವನು, ಅತ್ಯಂತ ಪವಾಡ ಭರಿತನಾದವನು. ಅವನ ಪವಾಡಕ್ಕೆ ಗುರುತೇ ಈ ಪ್ರಪಂಚ. ಅದನ್ನೇ ಇದರಲ್ಲಿ ಹೇಳುವಾಗ ಮಥುರಾನಾಥನಿಗೆ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಮಥುರಾನಾಥನ ಜೊತೆ ಉದ್ಯಾನವನದಲ್ಲಿ ತಿರುಗ್ತಾ ಇರುವಾಗ ಮಥುರಾನಾಥ ಹೇಳ್ತಾನೆ, ಈ ರೀತಿ ಹೂವುಗಳನ್ನೆಲ್ಲ ನೋಡಿ, ಹೀಗೆ ಕೆಂಪಾಗಿರುವ ಹೂವನ್ನ ಬಿಳಿಯಾಗಿ
ಬಿಳಿಯಾಗಿರುವುದನ್ನ ಮತ್ಯಾವುದೋ ಒಂದು ಬಣ್ಣವಾಗಿ ಹೀಗೇನೋ ಪರಿವರ್ತನೆ ಮಾಡೋದಕ್ಕೆ ಪರಮಾತ್ಮನಿಗೂ ಸಾಧ್ಯ ಆಗಲ್ಲ ಅಂತ. ಆಗ ರಾಮಕೃಷ್ಣರು ಏನು ಮಾತಾಡುವುದಿಲ್ಲ. ಆ ನಂತರ ಒಂದು ದಿವಸ ಹಾಗೆ ಅವರು ಉದ್ಯಾನವನದಲ್ಲಿ ಸಂಚಾರ ಮಾಡುವಾಗ ಒಂದೇ ಕೊಂಬೆಯಲ್ಲಿ ಬಿಳಿ ಮತ್ತು ಕೆಂಪು ಹೂವುಗಳಿರುವುದು ಕಾಣುತ್ತೆ. ಆ ಕೊಂಬೆ ಸಮೇತ ಮುರ್ಕೊಂಡ್ ಬರ್ತಾರೆ, ಬೇರೆ ಬೇರೆ ತರಲ್ಲ. ಯಾಕಂದ್ರೆ ಬೇರೆ ಬೇರೆ ಗಿಡದಿಂದ ತಂದಿದ್ದಾರೆ ಅಂತ ಸಂಶಯ ಬರಬಾರ್ದಲ್ಲ. ತಂದು ತೋರಿಸ್ತಾರೆ. ಯಾವುದು ದೇವರಿಗೆ ಅಸಂಭವಪ್ಪ, ಯಾವುದು ದೇವರಿಗೆ ಅಸಾಧ್ಯ. ಹಾಗೆ ಆ ಪರಾತ್ಪರ ವಸ್ತುವಿಗೆ ಈ ಪ್ರಪಂಚ ಒಂದು ಪವಾಡ. ಅವನು ಬೇಕಾದಾಗ ಬೇಕಾದ್ದನ್ನ ಬೇಕಾದ್ದಾಗಿ ಮಾಡಿಬಿಡ್ತಾನೆ. ನಾವು ಹಿಂದೆ ದಿಲೀಪನ ಪ್ರಸಂಗದಲ್ಲಿ ನೋಡಿದ್ವಿ. ಯಾವುದು ಅಂದ್ರೆ ಸಿಂಹವು ಹಸುವಾಗಬಹುದು, ಹಸುವು ಸಿಂಹ ಆಗಬಹುದು, ಯಾವ್ಯಾವ್ದು ಏನ್ ಬೇಕಾದ್ರೂ ಆಗಬಹುದು ಪರಮಾತ್ಮನ ಒಂದು ಸಂಕಲ್ಪದಲ್ಲಿ. ಆದ್ರಿಂದಲೇ ಅವನನ್ನ ಮಹದ್ಯಶಃ ಎಂಬ ನಾಮದಿಂದ ಕರೀತಾರೆ. ಯಾಕೆ ಅಂದ್ರೆ ಇದೇ ಸತ್ಯ, ಇದೇ ನಿತ್ಯ ಅಂತ ಈ ಪ್ರಪಂಚದ ವಿಷಯದಲ್ಲಿ ಪರಮಾತ್ಮ ಹೀಗೆ ಅಂತ ಹೇಳಕ್ಕೆ ಬರಲ್ಲ. ಅವನು ಯಾವಾಗ ಯಾವುದನ್ನ ಹೇಗೆ ಬೇಕಾದ್ರೂ ಮೊಗಚಿ ಬಿಡ್ಬೋದು, ಹೇಗ್ ಬೇಕಾದ್ರೂ ಸಿದ್ಧ ಮಾಡ್ಬಿಡ್ಬೋದು. ಅದಕ್ಕೂ ಶ್ರೀರಾಮಕೃಷ್ಣರೇ ಉದಾಹರಣೆ ಹೇಳ್ತಾರೆ. ಎಲ್ಲಾ ಚೆನ್ನಾಗಿ ನಾವು ಚಿಕಿತ್ಸೆ ಮಾಡಿದ್ದೇವೆ, ಎಲ್ಲ ರೀತಿ ರೋಗಿ ರೋಗದಿಂದ ಸುಧಾರಣೆ ಹೊಂದಿದಾನೆ, ಇನ್ನು 10 ವರ್ಷ ಗ್ಯಾರಂಟಿ ಇಲ್ಲ ಅಂತ ಹೇಳಿ ವೈದ್ಯರು ಬಿಡ್ತಾರೆ. ಆ ರೋಗಿಯನ್ನು ಮನೆಗ್ ಬರೋ ವೇಳೆಗೆ ಅವನ ಜೀವ ಹೋಗುತ್ತೆ. ಆದ್ರೆ ಅದೇ ಇನ್ಯಾರಿಗೋ ಏನು ಗ್ಯಾರಂಟಿ ಹೇಳಕ್ ಬರಲ್ಲ ರೀ, ಈಗ್ಲೋ ನಾಳೆನೋ ಅಥವಾ ಗಂಟೆನೋ ಎಣಿಸ್ತಾ ಇದ್ದಾರೆ ಅಂತ ವೈದ್ಯರು ಹೇಳ್ತಾರೆ. ಅವನು ಇನ್ನೂ 10 ಅಲ್ಲ 15 ವರ್ಷ ಬದುಕ್ತಾನೆ. ಈ ರೀತಿಯಾದ ದೃಷ್ಟಾಂತಗಳನ್ನ ನೋಡುವುದರ ಮೂಲಕ ಇದು ಭೌತಿಕ ನಿಜ, ಆದ್ರೆ ಆ ಪರಾತ್ಪರ ವಸ್ತುವಿನ ಒಂದು ಸೃಷ್ಟಿಯಲ್ಲಿರುವ ಮರ್ಮ, ಅದು ಪ್ರಾರಬ್ಧ, ಸಂಚಿತ, ಆಗಾಮಿ ಕರ್ಮ ಇತ್ಯಾದಿ ಇತ್ಯಾದಿ ಏನೇನೋ, ಆದ್ರೆ ಇದೆಲ್ಲ ಮರ್ಮ. ಆ ಮರ್ಮವನ್ನ ಯೋಗಿಯಾದವನು ಮಾತ್ರ ಅರಿಯಬಲ್ಲ. ಭೌತಿಕವಾದ ನೆಲೆಯಲ್ಲಿರುವ ನಮ್ಮಂಥವರಿಗೆ ಅದು ಅರಿಯುವುದಕ್ಕೆ ಸಾಧ್ಯ ಆಗುವಂಥದ್ದು ಅಲ್ಲ. ಅದು ಮಹತ್. ಎಷ್ಟು ಮಹತ್ ಅಂದ್ರೆ ಎಲ್ಲವನ್ನ ತನ್ನೊಳಗೆ ಒಳಗೊಳ್ಳುವಷ್ಟು ಮಹತ್ತು. ವಿಯತ್ತನ್ನೂ ಕೂಡ ವಿಯದ್ವ್ಯಾಪಕತ್ವಾತ್ ಅಂತ ಆಚಾರ್ಯರು ಸ್ವರೂಪಾನುಸಂಧಾನದಲ್ಲಿ ಏನು ಹೇಳಿದ್ರು, ಆ ವಿಯತ್ತನ್ನೂ, ವಿಯತ್ತೇ ನಮ್ಮ ಕಣ್ಮನ ಬುದ್ಧಿಗಳಿಂದ ಕಲ್ಪನೆಗೆ ನಿಲುಕದ್ದು, ಅಂಥ ವಿಯತ್ತನ್ನೂ ಕೂಡ ತನ್ನೊಳಗೆ ಲಯ ಮಾಡಿಕೊಳ್ಳಬಲ್ಲಂಥ ಒಂದು ತತ್ವ ಅದು. ಅದು ಮಹತ್ ಅನ್ನುವುದನ್ನ ಈ ಮಂತ್ರ ಹೇಳ್ತಾ ಇದೆ. ಏನಂ, ಯಾವುದನ್ನ ಶಿವಂ ಕೇವಲಂ ಎಂಬುದಾಗಿ ಹೇಳಿದ್ರು, ಯಾವುದನ್ನು ಏನಂ ಅಂದ್ರೆ ಅಕ್ಷರಂ ಎಂಬುದಾಗಿ ಹೇಳಿದ್ರು, ಯಾವುದನ್ನ ಸವಿತುಹು ವರೇಣ್ಯಂ ಎಂಬುದಾಗಿ ಹೇಳಿದ್ರು, ಅದು ಅದನ್ನು ಏನಂ ಅದನ್ನು ಊರ್ಧ್ವಂ ಮೇಲಿನಿಂದಾಗಲಿ, ತಿರ್ಯಂಚಂ ಬಲಗಡೆ ಎಡಗಡೆ ಅಡ್ಡಡ್ಡಲಾಗಿ ಆಗಲಿ, ಮಧ್ಯೆ ಆಗಲಿ, ನ ಪರಿಜಗ್ರಭತ್ ಹಿಡಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಥವಾ ಸಾಧ್ಯ ಇಲ್ಲ. ತಸ್ಯ ಯಾವುದು ಕೇವಲ ಅನ್ನಿಸಿಕೊಂಡಿದೆಯೋ, ಯಾವುದು ಶಿವ ಅನ್ನಿಸಿಕೊಂಡಿದೆಯೋ, ಯಾವುದು ಅಕ್ಷರ ಅನ್ನಿಸಿಕೊಂಡಿದೆಯೋ, ಯಾವುದು ಸವಿತುಹು ವರೇಣ್ಯಂ ಅಂತ ಅನ್ನಿಸಿಕೊಂಡಿದೆಯೋ, ಯಾವುದು ಪುರಾಣಿ ಆಗಿದೆಯೋ, ತಸ್ಯ ಅದಕ್ಕೆ ನ ಪ್ರತಿಮಾ, ಅದಕ್ಕೆ ಸರಿಸಾಟಿಯಾದದ್ದು ಮತ್ತೊಂದು ಇಲ್ಲ. ತಸ್ಯ ನ ಪ್ರತಿಮಾ ಅಸ್ತಿ. ಹಾಗಾದ್ರೆ ಅದು ಯಾವುದದು? ಯಸ್ಯ ನಾಮ ಮಹದ್ಯಶಃ. ಮಹದ್ಯಶ ಎಂಬುದು ಅದರ ನಾಮ, ಅದರ ಹೆಸರು ಎನ್ನುವುದಾಗಿ. ಅಂದ್ರೆ ಮಹತ್ ಎಂಬುದು ಏನಿದೆಯೋ ಆ ಮಹತ್ ಎಂಬುದೇ ಈ ಪರಾತ್ಪರ ವಸ್ತು. ಅದನ್ನೇ ಛಾಂದೋಗ್ಯ ಹೇಳುವಾಗ ಭೂಮಾ ಅನ್ನುವ ಶಬ್ದದಲ್ಲಿ ಹೇಳುತ್ತೆ. ಆ ಭೂಮಾ ಅನ್ನುವುದಕ್ಕೆ ಹಿಂದಕ್ಕೆ ಸಾಗುವ ತತ್ವಗಳನ್ನ ಹೇಳುತ್ತೆ. ಅದನ್ನ ನಾವು ಮುಂದಿನ ವಾರದಲ್ಲಿ ನೋಡ್ಕೊಳ್ಳೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ
ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.